ಪದ್ಯ 7. ಜಾನಕಿ ಮೂರ್ಛಿತೆಯಾಗೆ ದಶಾನನ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣತಿಯಂ. ಯಾವಾಗ ಸೀತೆ ಅತ್ಯಂತ ದುಃಖ ಮತ್ತು ಆಘಾತದಿಂದ ಮೂರ್ಛೆಗೆ ಹೋಗ್ತಾಳೆ, ಆವಾಗ ಅವಳ ದೇಹವನ್ನು ರಾವಣ ನೋಡ್ತಾನೆ, ಅವಳ ಸ್ಥಿತಿಯನ್ನು ನೋಡ್ತಾನೆ. ಆ ಸ್ಥಿತಿಯನ್ನು ನೋಡಿ ಅವನಿಗೆ ಅವಳ ಬಗ್ಗೆ ಕರುಣೆ ಮತ್ತು ಅನುಕಂಪ ಹುಟ್ಟುತ್ತದೆ. ಈವರೆಗೆ ರಾವಣ ಅವಳನ್ನು ಬಲಪ್ರಯೋಗ ಮಾಡಿ ತನ್ನವಳನ್ನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಅವಳ ಕಷ್ಟ, ಅವಳ ಮಾನಸಿಕ ನೋವು ಅವನಿಗೆ ಅರ್ಥ ಆಗ್ತಿರಲಿಲ್ಲ. ಈಗ ಅವಳ ಬಗ್ಗೆ ಒಂದು ಕರುಣೆ ಮತ್ತು ಅನುಕಂಪ ಸೃಷ್ಟಿಯಾಗ್ತದೆ. ಕರುಣೆ ಮತ್ತು ಅನುಕಂಪ ಸೃಷ್ಟಿಯಾಗಿ ಅವನಿಗೆ ನಾನು ಮಾಡಿದ್ದು ತಪ್ಪು ಅನ್ನುವುದು ಅವನಿಗೆ ವಿವೇಕ ಹುಟ್ಟಲಿಕ್ಕೆ ಕಾರಣ ಆಗ್ತದೆ. ಈವರೆಗೆ ಅವನು ವಿಷಯಾಭಿಲಾಷೆಯಿಂದ ಕಾಮಾಭಿಲಾಷೆಯಿಂದ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದ. ಈಗ ಅವನಿಗೆ ತಪ್ಪಿನ ಅರಿವಾಗತ್ತೆ. ಅದಕ್ಕೆ ಕಾರಣ ಸೀತೆಯ ಬಗ್ಗೆ ಅವನಿಗೆ ಹುಟ್ಟುವಂಥ ಕರುಣೆ, ಅನುಕಂಪ. ಕರುಣೆಯಿಂದ ಅವನಿಗೆ ಮನಸ್ಸು ಪರಿವರ್ತನೆ ಆಗ್ತದೆ, ಮನ ಪರಿವರ್ತನೆ ಆಗುವ ಸನ್ನಿವೇಶ. ಕರುಣೆಯಿಂದ ಅವನ ಮನಸ್ಸು ಸೀತಾದೇವಿಗೆ ನಾನೇ ಇಷ್ಟೆಲ್ಲ ತೊಂದರೆ ಕೊಡೋದು ತಪ್ಪು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಕರುಣೆಯಿಂದ ಮನ ಪರಿವರ್ತನೆಯಿಂದ ತನ್ನನ್ನು ತಾನು ತಿದ್ದಿಕೊಳ್ಳಬೇಕು ಎನ್ನುವ ವಿವೇಕ ಅವನಲ್ಲಿ ಹುಟ್ಟುತ್ತದೆ. ಹಾಗಾಗಿ ಈ ಪದ್ಯ ಬಹಳ ಮುಖ್ಯ. ಜಾನಕಿ ಮೂರ್ಛಿತೆಯಾಗಿ ದಶನನ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣತಿಯಂ. ಅವ ಏನು ಯೋಚನೆ ಮಾಡ್ತಾನೆ? ಪ್ರತಿಯೊಂದು ಪದ್ಯದ ಅರ್ಥವನ್ನು ಗಮನಿಸುವುದಾದರೆ ಜಾನಕಿ ಮೂರ್ಛಿತೆಯಾಗಿ ಇದು ಅರ್ಥ ಆಗ್ತದೆ. ದಶಾನನ ಅನುಕಂಪೆ ಪುಟ್ಟಿ, ಅನುಕಂಪೆ ಒಂದೇ, ಅನುಕಂಪ ಬರ್ತದೆ ಅವಳ ಮೇಲೆ. ಅನುಕಂಪದಿಂದ ಕರುಣೆ ಹುಟ್ಟುತ್ತದೆ. ಕರುಣೆಯಿಂದ ಅವನ ವ್ಯಾಮೋಹ ತೊಲಗುತ್ತದೆ. ಅವಳ ಬಗ್ಗೆ ಇರುವ ಕೆಟ್ಟ ಆಸೆ ಹೋಗ್ತದೆ. ಕೆಟ್ಟ ಆಸೆ ಹೋದ ಕೂಡಲೇ ಅವನಿಗೆ ವಿವೇಕ ಉದಯಿಸುತ್ತದೆ, ಅವನ ಮನಸ್ಸಲ್ಲಿ ಅರಿವು ಮೂಡುತ್ತದೆ. ಈಗ ನಾನು ಇಷ್ಟವರೆಗೆ ಏನು ಮಾಡುತ್ತಿದ್ದೇನೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಈಗ ನಾನು ಮಾಡುತ್ತಿರೋದು ತಪ್ಪು ಅಂತ ಗೊತ್ತಾಗತ್ತೆ. ತಪ್ಪು ಅನ್ನೋದಕ್ಕೆ ಇಲ್ಲಿ ಕಾರಣ ಬರ್ತದೆ ಈ ಪದ್ಯದಲ್ಲಿ. ಅದಕ್ಕೇನು ಕಾರಣ ತಪ್ಪು ಮಾಡುವುದಕ್ಕೆ? ತನ್ನಂ ತಾನೇ ಪಳಿದುಳಿದು, ಅವನು ತನ್ನನ್ನೇ ತಾನೇ ಪಳಿದುಕೊಳ್ಳುತ್ತಾನೆ. ಪಳಿ ಅಂದರೆ ನಿಂದಿಸಿಕೊಳ್ಳು, ಸ್ವನಿಂದನೆ ಮಾಡಿಕೊಳ್ತಾನೆ, ಸ್ವವಿಮರ್ಶೆಯನ್ನು ಮಾಡಿಕೊಳ್ತಾನೆ. ಅವನಲ್ಲಿ ತನ್ನ ಕೆಲಸಗಳ ಬಗ್ಗೆ ಒಂದು ವಿಷಾದ, ಪಶ್ಚಾತ್ತಾಪ ಹುಟ್ಟುತ್ತದೆ. ಯಾವಾಗ ಪಶ್ಚಾತ್ತಾಪ ಹುಟ್ಟುತ್ತದೋ ಅದು ಶಿಕ್ಷೆಗಿಂತ ಬಹಳ ಮಿಗಿಲು. ತನ್ನ ತಪ್ಪು ತನಗೆ ಅರಿವಾಗಿ ತನಗೆ ಪಶ್ಚಾತ್ತಾಪ ಉದಯಿಸುವಂಥದ್ದು ಮತ್ತು ತಾನು ಮಾಡಿದ ಕೆಲಸದ ಬಗ್ಗೆ ಒಂದು ಪಾಪ ಪ್ರಜ್ಞೆ ಮೂಡುವಂಥದ್ದು. ಇದು ನಾವು ಜೈನ ಕಾವ್ಯಗಳಲ್ಲಿ ವಿಶೇಷವಾಗಿ ಕಾಣ್ತೇವೆ. ಮನುಷ್ಯ ಯಾವುದೋ ಒಂದು ಕೆಡುಕನ್ನು ಮಾಡ್ತಾನೆ, ಕೆಡುಕು ಮಾಡಿ ತದನಂತರ ತನ್ನ ತಪ್ಪಿನ ಅರಿವಾಗಿ ನಾವೆಲ್ಲ ಯಾಕೆ ಹೀಗೆ ತಪ್ಪು ಮಾಡ್ತಾ ಇದ್ದೇವೆ, ಅದಕ್ಕೆ ಏನು ಕಾರಣ, ಇವೆಲ್ಲ ಶೋಧಿಸಿಕೊಳ್ಳುವಂಥ, ಮನುಷ್ಯನ ವ್ಯಕ್ತಿತ್ವವನ್ನು ಶೋಧಿಸಿಕೊಳ್ಳುವಂಥ. ಜೈನ ಕಾವ್ಯಗಳಲ್ಲಿ ವಿಶೇಷವಾಗಿ ಮನುಷ್ಯ ತಪ್ಪು ಮಾಡುವುದಕ್ಕೆ ಅವನ ನಡತೆ ಒಂದು ಕಾರಣ ಆದರೆ, ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಒಂದು ನಮಗೆ ಗೋಚರಿಸದ ಶಕ್ತಿಗಳ ಕೈವಾಡ. ರಾವಣನ ಬದುಕಿನಲ್ಲಿ ಅಂಥ ವಿಧಿಯು ಕೈವಾಟ ಆಡಿರುವುದರಿಂದ ಅವನು ಹೀಗೆ ವರ್ತಿಸ್ತಾ ಹೋಗ್ತಾನೆ. ಪಳಿದು ಉಳಿದು ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣತಿಯಂ. ಕರ್ಮಾಧೀನ, ತನ್ನ ಕರ್ಮಕ್ಕೆ ದಿಂದ ಹುಟ್ಟಿರುವ, ಸಮುತ್ಪನ್ನ ಕರ್ಮದಿಂದ ಉತ್ಪನ್ನವಾಗಿರುವ, ದುರಗ ಅಂದರೆ ಕೆಟ್ಟ, ಪರಿಣತಿಯಂ ಪರಿಣಾಮದಿಂದ ರಾವಣ ಇದನ್ನು ಮಾಡ್ತಾ ಇದ್ದಾನೆ. ತನ್ನಂ ತಾನೇ ಪಳಿದು, ತನ್ನನ್ನು ತಾನು ನಿಂದಿಸಿಕೊಂಡು, ತನ್ನನ್ನು ತಾನು ಜರಿದುಕೊಂಡು, ನಾನು ಇಷ್ಟರವರೆಗೆ ಮಾಡಿದ ಕರ್ಮಗಳಿಂದ ಉತ್ಪನ್ನವಾದ
ಕೆಟ್ಟ ಪಾಪದ ಪರಿಣಾಮದಿಂದ ನಾನು ಈ ಸೀತೆಯನ್ನು ಅಪಹರಿಸಿ ಬಲಪ್ರಯೋಗ ಮಾಡುವ, ಅವಳನ್ನು ಹಿಂಸಿಸುವ ಕೆಲಸವನ್ನು ನಾನು ಮಾಡಿದೆ ಅಂತ ಅವನು ಅಂದುಕೊಳ್ತಾನೆ. ತನ್ನ ತಪ್ಪಿನ ಅರಿವಾಗುತ್ತೆ ಅವನಿಗೆ. ತಪ್ಪಿನ ಅರಿವಾಗುವಂಥದ್ದು ನಾವು ಇಲ್ಲಿ ಕಾಣ್ತೇವೆ. ಆ ಅರಿವಾಗುವುದು, ಅವನ ಮನ ಪರಿವರ್ತನೆ ಆಗುವುದು, ಅವನ ಮನಸ್ಸು ಸೀತಾದೇವಿಯ ಬಗ್ಗೆ ಭಿನ್ನ ರೀತಿಯಲ್ಲಿ ಯೋಚನೆ ಮಾಡುವಂಥ ಸಂದರ್ಭ ಒದಗಿ ಬರೋದನ್ನು ಕವಿ 8ನೇ ಪದ್ಯದಲ್ಲಿ ಹೇಳ್ತಾನೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ ತಿಳಿದ ದಶಾವದನಂಗೆ ಆದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ. ಕದಡಿದ ಸಲಿಲಂ ತಿಳಿವಂದದೆ, ಈ ಪದ್ಯದ ಶೀರ್ಷಿಕೆ ಕೂಡ ಅದನ್ನು ಇಲ್ಲಿ ಕೊಟ್ಟಿದ್ದೇವೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ ತಿಳಿದ ದಶಾವದನಂಗೆ ಆದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ. ಕದಡಿದ ಸಲಿಲಂ ತಿಳಿವಂದೆ, ಕದಡಿದ ಅಂದರೆ ಕೆಸರಾದ ನೀರು, ಸಲಿಲ ಅಂದರೆ ನೀರು, ತಿಳಿಯುವಂತೆ, ತಿಳಿಯಾಗುವಂತೆ, ಶುಭ್ರವಾಗುವಂತೆ. ನೀರು ಕೆಲವೊಮ್ಮೆ ಕೆಸರಾಗಿ ರಾಡಿಯಾಗಿ ಸ್ವಲ್ಪ ಸಮಯದ ನಂತರ ತನ್ನಷ್ಟಕ್ಕೆ ತಾನು ತಿಳಿಯಾಗುತ್ತೆ, ಶುಭ್ರವಾಗುತ್ತೆ. ಹಾಗೆ ಇಲ್ಲಿ ರಾವಣನು ಒಳ್ಳೆಯವನಾಗಿದ್ದವನು, ಸಚ್ಚಾರಿತ್ರ್ಯವಂತನಾಗಿದ್ದವನು, ಇದ್ದಂಥವನು, ಪರಾಂಗಣ ವ್ರತವನ್ನು ಕೈಗೊಂಡಂಥವನು, ಅವನು ಈ ಅಲ್ಪಾವಧಿಯಲ್ಲಿ ವಿಧಿಯ ಕೈವಾಡಕ್ಕೆ ಒಳಗಾಗಿ ಕದಡಿದ ನೀರಿನಂತೆ ಆದ, ಕೆಸರಿನಂತೆ ಆದ, ಅವನ ಮನಸ್ಸು ಕದಡಿದ ನೀರಿನಂತೆ ಆಯಿತು. ಈಗ ಪುನಃ ಅವನಲ್ಲಿ ಅನುಕಂಪ, ಕರುಣೆ ಹುಟ್ಟಿ ಅರಿವು ಮೂಡಿದ ನಂತರ, ವಿವೇಕ ಮೂಡಿದ ನಂತರ ನೀರು ತಿಳಿಯಾಗುವಂತೆ ಅವನ ಮನಸ್ಸು ನಿರ್ಮಲವಾಯಿತು. ಕದಡಿದ ಸಲಿಲಂ ತಿಳಿವಂದದೆ. ಕವಿ ರಾವಣನ ಕೆಡುಕಿನ ಮಾಡುವ ಮನಸ್ಸು ಹೇಗೆ ತಿಳಿಯಾಗುತ್ತೆ ಅನ್ನೋದನ್ನು ಕದಡಿದ ನೀರು ತಿಳಿಯಾಗುವುದಕ್ಕೆ ಹೋಲಿಸಿದ್ದಾನೆ ಕವಿ. ತನ್ನಿಂತಾನೆ ತಿಳಿದ ದಶಾವದನಿಗೆ ಆದುದು ವೈರಾಗ್ಯಂ, ವೈರಾಗ್ಯ ಬಂತು. ಕರುಣೆಯಿಂದ ಸೀತೆಯ ಬಗ್ಗೆ ಹಿಂದಿನ ದುರಾಸೆ ಹೋಗಿ ಅವಳ ಬಗ್ಗೆ ನಿಜವಾದ ಪ್ರೀತಿ, ನಿಜವಾದ ಕಾಳಜಿ ಹುಟ್ಟುತ್ತದೆ. ಕರುಣೆಯಿಂದ ಅರಿವಿನಿಂದ ಈ ಕೃತ್ಯದ ಬಗ್ಗೆ ಪಶ್ಚಾತ್ತಾಪದಿಂದ ವೈರಾಗ್ಯ ಭಾವನೆ ಮೂಡುತ್ತೆ. ಈ ಕೆಲಸಗಳ ಬಗ್ಗೆ ವೈರಾಗ್ಯ ಭಾವನೆ ಮೂಡುತ್ತದೆ. ದಶವದನಂಗೆ ಆದುದು ವೈರಾಗ್ಯಂ ಸೀತೆಯೋಳು, ಸೀತೆಯ ಬಗ್ಗೆ ವೈರಾಗ್ಯ ಹುಟ್ಟುತ್ತದೆ. ಈಗ ದುರಾಸೆ ಹೋಗಿ ವೈರಾಗ್ಯ ಹುಟ್ಟುತ್ತದೆ. ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತೆ ನೀಲಿರಾಗಂ. ಉದಾತ್ತ ಅಂದರೆ ಶ್ರೇಷ್ಠ ಮನುಷ್ಯ. ರಾವಣ ಉದಾತ್ತ ಮಹಾಪುರುಷನು. ನಾನು ಆರಂಭದಲ್ಲಿ ಹೇಳಿದೆ, ರಾವಣ ಉದಾತ್ತ ನಾಯಕ, ಉದಾತ್ತ ಮಹಾಪುರುಷ, ಶ್ರೇಷ್ಠ ಮಹಾಪುರುಷ. ಮಹಾಪುರುಷನಾದಂಥ ಈ ವ್ಯಕ್ತಿಯಲ್ಲಿ ಪುಟ್ಟದಲ್ತೆ ನೀಲಿರಾಗ. ನೀಲಿರಾಗ ಅನುರಾಗ, ಕೆಟ್ಟ ರಾಗ, ಕೆಟ್ಟ ಪ್ರೀತಿ, ದುರಾಸೆ ಅದು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಉದಾತ್ತನಲ್ಲಿ ಯಾವಾಗಲೂ ಕೂಡ ಕೆಟ್ಟ ರಾಗ ದ್ವೇಷಗಳು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಅಲ್ಲವೇ? ಇದು ಕವಿ ಪ್ರಶ್ನೆ ಮಾಡು. ಒಂದು ವೇಳೆ ಹುಟ್ಟಿತು ಅಂತಾದರೆ ಅದಕ್ಕೆ ಅವನ ನಡತೆಯಲ್ಲಿ ಆಗಿರುವ ವ್ಯತ್ಯಯಗಳು ಕಾರಣ. ಇಲ್ಲಿ ಕವಿ ಹೇಳುವಂತೆ ರಾವಣನ ಮೂಲ ವ್ಯಕ್ತಿತ್ವ ಒಳ್ಳೆಯದೇ ಆಗಿತ್ತು, ಅವನು ಶ್ರೇಷ್ಠನಾಗಿದ್ದ, ಉತ್ತಮನಾಗಿದ್ದ, ಸಚ್ಚಾರಿತ್ರ್ಯ ಸದ್ಭಾವಗಳನ್ನು ಇಟ್ಟುಕೊಂಡು ಬದುಕ್ತಾ ಇದ್ದ. ಆದರೆ ತತ್ಕಾಲದ ಸನ್ನಿವೇಶದಲ್ಲಿ ಅವನ ಕರ್ಮ ಮತ್ತು ವಿಧಿಯ ಪ್ರಭಾವದಿಂದಾಗಿ ಅವನು ಕೆಟ್ಟದನ್ನು ಮಾಡ್ತಾನೆ. ನಿಜವಾಗಿ ಅವನು ಉದಾತ್ತನಾಗಿರೋದ್ರಿಂದ ಆ ಕೆಟ್ಟ ಅನುರಾಗ ಇದೆಯಲ್ಲ, ಅದು ನಿಜವಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಬಂದು ಹೀಗೆ ಹೋಗ್ತದೆ, ಬಂದು ಹೋಗುವಂಥದ್ದು, ಹಾಗೆ ಸ್ಥಿರವಾಗಿರುವಂಥದ್ದಲ್ಲ. ಅದು ಮೂಲತಃ ಇರುವಂಥದ್ದು ಅಲ್ಲ. ಜೈನ ರಾಮಾಯಣದಲ್ಲಿ ವ್ಯಕ್ತಿಗಳನ್ನು ಪರಿಶೋಧಿಸುವಾಗ ಕೆಡುಕ ಅನ್ನುವುದು ಅದು ಶಾಶ್ವತವಾಗಿ ಮನುಷ್ಯ ಇರುತ್ತೆ ಅಂತ ಅದು ಭಾವಿಸುವುದಿಲ್ಲ. ಯಾರು ಮೂಲತಃ ಒಳ್ಳೆಯವನೂ ಅಲ್ಲ, ಕೆಟ್ಟವನಲ್ಲ, ಮೂಲತಃ
ಕೆಟ್ಟವನಲ್ಲ. ಕೆಡುಕು ಅನ್ನೋದು ಅವನಲ್ಲಿ ಕಾಲ, ಸಂದರ್ಭ, ಪರಿಸರ, ಸನ್ನಿವೇಶಕ್ಕೆ ತಕ್ಕಂತೆ ಬರ್ತದೆ. ಮತ್ತು ಅದರಲ್ಲಿ ಅವನು ಬಿಡುಗಡೆಗೊಳ್ಳಲಿಕ್ಕೆ ಒಂದು ಅವಕಾಶ ಉಂಟು, ಅವನು ಬದಲಾಗಲಿಕ್ಕೆ ಒಂದು ಅವಕಾಶ ಉಂಟು. ಎಷ್ಟೋ ಜನ ಮನುಷ್ಯರು ಬದಲಾವಣೆ ಆಗ್ತಾರೆ, ರಾವಣನು ಕೂಡ ಇಲ್ಲಿ ಬದಲಾವಣೆ ಆಗ್ತಾನೆ. ಸೊ ಈ ವಿಚಾರವನ್ನು ನಾವು ಸ್ವಲ್ಪ ಕೊನೆಯದಾಗಿ ಚರ್ಚೆ ಮಾಡೋಣ. ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಈ ವಾಕ್ಯವನ್ನು ಸಾಮಾನ್ಯ ಪರೀಕ್ಷೆ ಕೇಳ್ತಾರೆ. ಉದಾತ್ತನೋಳ್ ಪುಟ್ಟದಲ್ತೆ ನೀಲಿರಾಗಂ ಸಂದರ್ಭಕ್ಕೆ ಕೇಳ್ತಾರೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂತಾನೆ ತಿಳಿದ ದಶವದ ನಿಂಗೆ ಆದುದು ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತೆ ನೀಲಿರಾಗಂ. ಅವನು ಎಷ್ಟಾದರೂ ಉದಾತ್ತ ಚರಿತನಾಗಿದ್ದಾನೆ, ಉದಾತ್ತ ಚಾರಿತ್ರ್ಯವನ್ನು ಉಳ್ಳವನಾಗಿದ್ದಾನೆ. ಅವನ ಬದುಕಿನಲ್ಲಿ ಕೆಟ್ಟ ಪರಸ್ತ್ರೀಯನ್ನು ವ್ಯಾಮೋಹಿಸಿದ ಚರಿತ್ರೆ ಅವನಲ್ಲಿ ಇಲ್ಲ. ಈಗ ಅಲ್ಪ ಕಾಲಾವಧಿಯಲ್ಲಿ ಈ ಕೆಡುಕನ್ನು ಮಾಡಿ ಅವನು ಕೆಟ್ಟವಂತ ಅನ್ನಿಸಿಕೊಂಡಿದ್ದಾನೆ. ಆದರೆ ಉದಾತ್ತನಾಗಿರುವುದರಿಂದ ಈ ಅನುರಾಗದ ಭಾವ, ಸೀತೆಯ ಮೇಲೆ ಹುಟ್ಟಿದ ಅನುರಾಗದ ಭಾವ ಅವನಲ್ಲಿ ಹುಟ್ಟಲು ಮತ್ತು ನೆಲೆ ನಿಲ್ಲಲು ಸಾಧ್ಯವಿಲ್ಲ. ಯಾಕೆಂದರೆ ಇನ್ನು ಮುಂದೆ ಬರುವಂಥ ಸಾಲುಗಳು ವಿಶೇಷವಾಗಿ ರಾವಣ ತನ್ನ ಬಗ್ಗೆ ತಾನು ಕೆಡುಕು ಮಾಡಲಿಕ್ಕೆ ಏನು ಕಾರಣ ಅನ್ನೋದನ್ನು ವಿವೇಚಿಸಿಕೊಳ್ತಾನೆ. ಒಂದು ಕಡೆಗೆ ಕವಿ ಕೂಡ ನಾಗಚಂದ್ರ ಮನುಷ್ಯನ ಕೆಡುಕಿನ ಮೂಲ, ಕೆಡುಕಿಗೆ ಕಾರಣಗಳೇನು, ಯಾವಾಗ ಮನುಷ್ಯ ಕೆಡುಕನಾಗ್ತಾನೆ, ಯಾವಾಗ ಮನುಷ್ಯ ಅಧಪತನಕ್ಕೆ ಇಳಿತಾನೆ, ಯಾವ ದೌರ್ಬಲ್ಯಗಳಿಂದ ಇಳಿತಾನೆ ಎನ್ನುವುದನ್ನು ಪರಿಶೋಧಿಸುವಂಥದ್ದು ಕಾಣುತ್ತೆ. ವ್ಯಕ್ತಿತ್ವದ ಪರಿಶೋಧನೆ. ಪದ್ಯ 9 ಗಮನಿಸಬೇಕು. ಪತ್ತು ವಿಡಿದಿರ್ದಪ್ಪನೆ ರವಿಂ ಪತ್ತಿದ ಸಂಧ್ಯಾನುರಾಗಮಂ ಮನದಳಿಪಿಂ ಎತ್ತಾನುಂ ಪೊಲ್ಲೆನೆಪುದುಂ ಉತ್ತಮನಾಚರಿಸಿ ಪತ್ತು ವಿಡಿದಿರ್ದಪ್ಪನೆ. ಪತ್ತು ವಿಡು ಅಂದರೆ ಪತ್ತು ವಿಡು ಕಳಚಿಕೊಳ್ಳು. ಪತ್ತು ವಿಡಿದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ. ರವಿ ಅಂದರೆ ಸೂರ್ಯ. ಅಂದರೆ ಸೂರ್ಯನಿಗೂ ಕೂಡ ಸಂಧ್ಯಾನುರಾಗ ಅನ್ನುವುದು ಅಂಟಿಕೊಳ್ಳುತ್ತದೆ. ಪತ್ತಿದ ಅಂದರೆ ಅಂಟಿದ. ಆ ಸಂಧ್ಯಾನುರಾಗ ಸಂಜೆ ಅಥವಾ ಸೂರ್ಯನಿಗೂ ಕೂಡ ಕತ್ತಲು ಆವರಿಸುವಂಥದ್ದು, ಮತ್ತು ಅವನು ಅದನ್ನು ಕಳಚಿಕೊಂಡು ಮತ್ತೆ ಅವನು ಬೆಳಕಿಗೆ ಬರ್ತಾನೆ, ಬೆಳಕನ್ನು ಜಗತ್ತಿಗೆ ಕೊಡ್ತಾನೆ. ಹೇಗೆ ರವಿಯು, ಸೂರ್ಯನು ತನಗೆ ಅಂಟಿಕೊಂಡ ಸಂಧ್ಯಾನುರಾಗ, ತನಗೆ ಅಂಟಿಕೊಂಡ ಮಬ್ಬು ಮತ್ತು ಕತ್ತಲೆಯನ್ನು ಕಳಚಿಕೊಳ್ಳುತ್ತಾನೋ ಹಾಗೆ ಮನುಷ್ಯನು ಕೂಡ ತನಗೆ ಅಂಟಿದ ಕಲ್ಮಶಗಳನ್ನು, ತನಗೆ ಅಂಟಿದ ದುರ್ಭಾವನೆಗಳನ್ನು, ಕೆಡುಕುಗಳನ್ನು ಅವನು ಕಳಚಿಕೊಳ್ತಾನೆ. ಮನದಳಿಪಿಂ ಎತ್ತಾನುಂ ಪೊಲ್ಲೆನಿಪುದಂ ಉತ್ತಮನಾಚರಿಸಿ ಪತ್ತು ವಿಡಿದಿರ್ದಪ್ಪನೆ. ಮನದ ಅಳಿಪಿಂ, ಮನಸ್ಸು, ಅಳಿಪು ಮೋಹ, ಆಸೆ, ದುರಾಸೆ, ಅಳಿಪು. ಮನದ ದುರಾಸೆಗಳಿಂದ ಎತ್ತಾನುಂ ಪೊಲ್ಲೆನಿಪುದು. ಮನಸ್ಸಿನ ದುರಾಸೆಗಳಿಂದ ಮನುಷ್ಯ ಕೆಲವೊಮ್ಮೆ ಕೆಟ್ಟವನು ಅನ್ನಿಸಿಕೊಳ್ತಾನೆ. ಪೊಲ್ಲೆನಿಪುದು ಅಂದರೆ ಕೆಟ್ಟವನು ಎನ್ನಿಸಿಕೊಳ್ಳುತ್ತಾನೆ. ತದನಂತರ ಉತ್ತಮವನ್ನು ಆಚರಿಸಿ ಪತ್ತು ವಿಡಿದಿರ್ದಪ್ಪನೆ. ಉತ್ತಮನ ಆಚರಿಸಿ ಅಂದರೆ ಒಳ್ಳೆಯದನ್ನು ಆಚರಿಸಿಕೊಂಡು ಕೆಟ್ಟದನ್ನು ದೂರ ಮಾಡಿಬಿಡ್ತಾನೆ, ಮತ್ತೆ ಸರಿಯಾಗ್ತಾನೆ, ಮತ್ತೆ ಉತ್ತಮನಾಗ್ತಾನೆ. ಹಾಗೆ ರಾವಣನು ಕೂಡ ಈಗ ಸೂರ್ಯನಿಗೂ ಕೂಡ ಕತ್ತಲು ಆವರಿಸುತ್ತೆ ಮತ್ತು ಅವನು ಬೆಳಕಾಗ್ತಾನೆ. ಹಾಗೆ ಮನುಷ್ಯರು ಕೂಡ ಕೆಲವೊಮ್ಮೆ ಅವರಿಗೆ ಅಪವಾದಗಳು ಬರ್ತವೆ, ಕೆಡುಕನ್ನು ಮಾಡ್ತಾರೆ, ಮತ್ತು ಅದನ್ನು ಒಳ್ಳೆಯ ಕಾರ್ಯಗಳಿಂದ ಅದನ್ನು ಬಿಡುಗಡೆಗೊಳ್ತಾರೆ. ಬಿಡುಗಡೆಗೊಳ್ಳಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಅದೇ ನಾನು ನಿಮಗೆ ಹೇಳಿದ ಹಾಗೆ ಜೈನ ಕಾವ್ಯಗಳಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಬದಲಾವಣೆಗೆ ಅವಕಾಶ ಇರುವುದನ್ನು, ಪರಿವರ್ತನೆಗೆ ಅವಕಾಶ ಇರುವುದನ್ನು ಈ ಕಾವ್ಯಗಳು ನಮ್ಮ ಮುಂದೆ ಇಡ್ತವೆ. ಮನುಷ್ಯ ತಪ್ಪು ಮಾಡ್ತಾನೆ, ತಪ್ಪು ಮಾಡೋದು ಸಹಜ. ಬೇರೆ ಬೇರೆ ಕಾರಣಗಳಿಗೆ ತಪ್ಪು ಮಾಡ್ತಾನೆ, ಬೇರೆ ಬೇರೆ ಕಾರಣಗಳಿಗೆ ಅವನು ದೌರ್ಬಲ್ಯಗಳಿಗೆ ಒಳಗಾಗಿ ಅವನತಿ ಹಾದಿಯನ್ನು ಹಿಡಿತಾನೆ. ಆದರೆ ಅದನ್ನು ಕಳಚಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದನ್ನು ಜೈನ ಕಾವ್ಯಗಳು ಹೇಳಿಲ್ಲ. ತಪ್ಪು ಮಾಡಿದವನು ಯಾವಾಗಲೂ ನಾಶಕ್ಕೆ ಅರ್ಹನು ಅಲ್ಲ. ಇಲ್ಲಿ ತಪ್ಪು ಮಾಡಿದನೆಲ್ಲವೂ
ತಪ್ಪು ಮಾಡಿದವನು ಎಲ್ಲರೂ ಕೂಡ ಅಂತ್ಯ ಆಗಬೇಕು ಅನ್ನುವಂಥಲ್ಲ. ತಪ್ಪು ಮಾಡಿದವನು ಕೂಡ ನಾಶ ಆಗದೆ ಬದಲಾಗಲಿಕ್ಕೆ ಪಶ್ಚಾತ್ತಾಪಗೊಂಡು ಪಾಪ ಪ್ರಜ್ಞೆಯನ್ನು ತನ್ನನ್ನು ತಾನು ಸರಿಪಡಿಸಿಕೊಂಡು ಹೊರಗೆ ಬರಲಿಕ್ಕೆ ಅವಕಾಶ ಇರುವ ಮನುಷ್ಯನ ಬದುಕಿನ ಸಾಧ್ಯತೆಯೊಂದನ್ನು, ಮನುಷ್ಯನ ಬದುಕಿನ ಇನ್ನೊಂದು ದಾರಿಯನ್ನು ಈ ಕಾವ್ಯಗಳು ರಾವಣನ ಉದಾಹರಣೆಯ ಮೂಲಕ ಇಲ್ಲಿ ಶೋಧಿಸಿಕೊಡುವುದನ್ನು ನಾವು ಗಮನಿಸಬಹುದು. ಸೂರ್ಯನಿಗೂ ಕೂಡ ಕತ್ತಲಾಗುತ್ತೆ, ಹಾಗೆ ಮನುಷ್ಯನಿಗೂ ಕೆಡುಕಾಗುತ್ತೆ. ಅದರಿಂದ ಬಿಡಿಸಿಕೊಂಡು ಬರಲಿಕ್ಕೆ ಉತ್ತಮ ಸಂಗತಿಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು, ಉತ್ತಮ ವಿಚಾರಗಳನ್ನು ಅಳವಡಿಸಿಕೊಂಡು ಯಾರೂ ಕೂಡ ಸರಿಯಾಗಲಿಕ್ಕೆ ಸಾಧ್ಯ ಉಂಟು. ಬದುಕಿನಲ್ಲಿ ಮನುಷ್ಯರು ಎಲ್ಲರೂ ತಪ್ಪು ಮಾಡ್ತಾರೆ, ಆದರೆ ತಪ್ಪು ಮಾಡಿದವರೆಲ್ಲರೂ ಕೂಡ ಅಲ್ಲಿಗೆ ಬದುಕು ಮುಗಿಯಿತು ಅಥವಾ ಅವರೆಲ್ಲ ಶಿಕ್ಷೆಗೆ ಅರ್ಹರು ಅಥವಾ ನಾಶಿಗೆ ಅರ್ಹರು ಅಂತ ಭಾವಿಸಬೇಕಾಗಿಲ್ಲ. ತಪ್ಪು ಮಾಡುವುದು ಮನುಷ್ಯ ಸಹಜವಾದುದು. ಆದರೆ ತಪ್ಪನ್ನು ತಿದ್ದಿಕೊಂಡು ತನಗೇ ಅದರ ಬಗ್ಗೆ ಪ್ರಾಯಶ್ಚಿತ್ತ ಉಂಟಾಗಿ ತಾನೇ ಅದರ ಬಗ್ಗೆ ವಿವೇಕವನ್ನು ಒಳಗೊಂಡು ಅವನು ಸರಿ ದಾರಿಗೆ, ಉತ್ತಮವಾದ ದಾರಿಗೆ ಬರಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಇಲ್ಲಿ ನಾವು ಈ ಕಥಾನಕದ ಉದಾಹರಣೆಯ ಮೂಲಕ ನಮ್ಮನ್ನು ಕೂಡ ನಾವು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಸಣ್ಣ ವಚನ. ಅಂತೂ ಮನದೊಳಗೆ ಒಗೆದ ಕರುಣಾರಸಮೇ ಸೀತೆಯೊಳಾದ ಅನುರಕ್ತತೆಯಂ ಖರ್ಚಿ ಕಳೆಯುವುದು. ಹಾಗಾಗಿ ಅಂತೂ ಆ ರೀತಿಯಲ್ಲಿ ಮನದೊಳಗೆ ಒಗೆದ ಕಾರುಣ್ಯ ರಸಮೆ, ಅವನ ಮನಸ್ಸಿನೊಳಗೆ ಹುಟ್ಟಿಕೊಂಡ, ಒಗೆದ ಅಂದರೆ ಮನಸ್ಸಿನೊಳಗೆ ಹುಟ್ಟಿಕೊಂಡ ಕಾರುಣ್ಯ ರಸಮೆ, ಕಾರುಣ್ಯ ರಸ, ಕರುಣೆಯ ರಸ, ಕರುಣೆಯ ದೃಷ್ಟಿ ಅವನೇನು ಮಾಡುತ್ತೆ ಅಂದರೆ ಸೀತೆಯೊಳಾದ ಅನುರಕ್ತತೆಯಂ ಖರ್ಚಿ ಕಳೆಯುವುದು. ಅವನ ಮನಸ್ಸಿನಲ್ಲಿದ್ದಂಥ ಕೆಡುಕಿನ ಭಾವನೆಗಳನ್ನು, ದುರ್ಭಾವನೆಗಳನ್ನು, ದುರ್ಮೋಹಗಳನ್ನು ಯಾವುದು ತೊಳೆದು ಹಾಕುತ್ತಂದರೆ ಕರುಣೆಯ ರಸ ಅನ್ನುವುದು, ಕರುಣೆಯ ದ್ರವ ಅನ್ನುವುದು ಅವನ ಮನಸ್ಸಲ್ಲಿ ಹಬ್ಬಿದ ಕೆಡುಕುಗಳನ್ನು ಖರ್ಚಿ ಕಳೆಯುತ್ತದೆ ಅಥವಾ ಅದನ್ನು ತೊಡೆದು ಶುಚಿಗೊಳಿಸುತ್ತದೆ. ಹಾಗಾಗಿ ಸೀತೆಯೊಳಾದ ಅನುರಕ್ತತೆಯಂ ಖರ್ಚಿ ಕಳೆಯುವುದು, ತೊಳೆದು ಹಾಕುತ್ತದೆ. ಅನುರಕ್ತತೆ ಅಂದರೆ ಕೆಟ್ಟ ಪ್ರೀತಿ. ಈಗ ಇಲ್ಲಿ ಪುನಃ ಬಂತು. ಸೀತೆಯೊಳಾದ ಅನುರಕ್ತತೆಯಂ ಖರ್ಚಿ ಕಳೆಯುತ್ತದೆ. ಕರುಣೆ, ಅನುಕಂಪ ಎನ್ನುವ ದ್ರವ, ನೀರು, ಸೀತೆಯ ಬಗ್ಗೆ ರಾವಣಲಾದಂಥ ದುರ್ಭಾವನೆ, ದುಷ್ಟತನವನ್ನು ಅದು ತೊಳೆದು ಹಾಕುತ್ತದೆ. ಆನಂತರ ಅವನು ಮತ್ತೆ ಸಹಜ ಸ್ಥಿತಿಗೆ ಬರ್ತಾನೆ, ಹಿಂದಿನ ಸ್ಥಿತಿಗೆ ಬರ್ತಾನೆ. ಅವನ ಹಿಂದಿನ ಎಲ್ಲ ಗುಣ ಸ್ವಭಾವಗಳನ್ನು ನೆನಪು ಮಾಡಿಕೊಳ್ತಾನೆ. ತನ್ನ ಹಿಂದಿನ ಸಹಜವಾದಂಥ ಅವನ ಸಚ್ಚಾರಿತ್ರ್ಯದ ವ್ಯಕ್ತಿತ್ವದಲ್ಲಿ ಬಂದು ನಿಲ್ತಾನೆ. ಸ್ವಭಾವ ಪರಿಣಿತಿಯೋಳಿಂದು ಸ್ವಕೀಯ ಆಪ್ತ ಪುರುಷ ಪರಿಜನಕ್ಕಿಂತೆಂದ ಮತ್ತೆ ಅವನು ವಾಪಸ್ಸು ಅಧಪತನ ಸ್ಥಿತಿಯಿಂದ ವಿವೇಕಕ್ಕೆ ಬಂದು ತನ್ನ ಹಿಂದಿನ ಸಹಜವಾದ ವ್ಯಕ್ತಿತ್ವದ ನೆಲೆಯಲ್ಲಿ ನಿಂತು ಅವನು ಮಾತಾಡ್ತಾನೆ. ಸ್ವಭಾವ ಪರಿಣಿತಿಯೋಳಿಂದು ಸ್ವಕೀಯ ಆಪ್ತ ಪುರುಷ ಪರಿಜನಕ್ಕಿಂತೆಂದಂ, ತನ್ನ ಆಪ್ತ ವರ್ಗದವರಿಗೆ ಹೀಗೆ ಹೇಳ್ತಾನೆ. 10ನೇ ಪದ್ಯ. ಇದು ಕೂಡ ಮನುಷ್ಯನ ಬದುಕಿನಲ್ಲಿ ವ್ಯಕ್ತಿತ್ವವನ್ನು ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯ. ಗುಣ ಪರಿಪಾಲನಾರ್ಥಂ ಎನಗಂ ಬಗೆದೋರಿದಳಿಲ್ಲ, ದಿವ್ಯ ಭೂಷಣ ವಸನ ಆಂಗರಾಗಮಂ ಒಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯಂ ತೃಣ ಸಮಾನಾಗೆ ಭಾವಿಸಿದಳಿ ಸತಿಯಂ. ಮೊದಲಾಗೆ ಪೌರುಷ ಪ್ರಣಯಿಯನೆ ಇಂತು ಅಪೇಕ್ಷಿಸುವೆನೆ ಗುಣಹಾನಿಯನ್ ಎನ್ನ ಪಾಪದಿಂ. ಗುಣ ಪರಿಪಾಲನಾರ್ಥಂ ಎನಗಂ ಬಗೆದೋರಿದಳ್, ಗುಣವನ್ನು ಪರಿಪಾಲನೆ ಮಾಡುವ ದೃಷ್ಟಿಯಿಂದ ನನಗೆ ಈ ಸೀತೆಯು ದಾರಿಯನ್ನು ತೋರಿಸಿದಳು. ಗುಣವನ್ನು ಮನುಷ್ಯನ ಸ್ವಚ್ಚಾರಿತ್ರ್ಯದ ಗುಣಗಳನ್ನು, ನಡತೆಗಳನ್ನು ಪರಿಪಾಲನೆ ಮಾಡುವ ದೃಷ್ಟಿಯಿಂದ ನನಗೆ ಇವಳು ಬಗೆ ಅಂದರೆ ದಾರಿ, ದೃಷ್ಟಿಯನ್ನು ತೋರಿಸಿದಳು. ಇವಳು ದಿವ್ಯ ಭೂಷಣ ವಸನ ಅಂಗರಾಗಮಂ ಒಲ್ಲದೆ ಅಂದರೆ ಶ್ರೇಷ್ಠವಾದ, ದಿವ್ಯ ಅಂದರೆ ಶ್ರೇಷ್ಠವಾದ
ಭೂಷಣ ಅಂದರೆ ಆಭರಣ, ವಸನ ಬಟ್ಟೆ ಬರೆಗಳು, ಅಂಗರಾಗ ದೇಹ ಸೌಂದರ್ಯಗಳನ್ನು. ಅಂದರೆ ಆಭರಣ, ವಸ್ತು, ದೇಹ ಸೌಂದರ್ಯ ಇವ್ಯಾವುದನ್ನು ಒಲ್ಲದೆ ಬಯಸದೆ ಮತ್ತು ನನ್ನ ಕೇಚರ ರಾಜ್ಯಲಕ್ಷ್ಮಿಯನ್ನು, ನನ್ನ ಲಂಕೆಯ ಈ ಸಾಮ್ರಾಜ್ಯವನ್ನು, ರಾಜ್ಯಲಕ್ಷ್ಮಿಯನ್ನು ತೃಣ ಸಮಾನವಾಗಿ ಭಾವಿಸಿದಳು ಈ ಸತಿಯು. ಇಷ್ಟೊಂದು ದೊಡ್ಡ ರಾಜ್ಯ ಸಾಮ್ರಾಜ್ಯವನ್ನು, ಇಷ್ಟೆಲ್ಲ ಬದುಕನ್ನು ಮನುಷ್ಯರು ಯಾರಾದರೂ ಇಷ್ಟಪಡ್ತಾರೆ. ಆದರೆ ಸೀತೆ ಅದನ್ನು ಹುಲ್ಲಿಗೆ ಸಮಾನವಾಗಿ ನೋಡಿದಳು, ಅದನ್ನು ಬಯಸಲಿಲ್ಲ. ಅದಕ್ಕಿಂತ ಅವಳಿಗೆ ಪತಿಭಕ್ತಿಯೇ ಶ್ರೇಷ್ಠ ಅಂತ ಅನ್ನಿಸ್ತು. ಅವಳ ಪತಿಭಕ್ತಿ ಮತ್ತು ಅವಳಿಗೆ ನಾನು ಕೊಟ್ಟಂಥ ಹಿಂಸೆ ಇದು ನನಗೆ ಈಗ ಪಶ್ಚಾತ್ತಾಪವನ್ನು ಮೂಡಿಸಿದೆ. ಆದ್ದರಿಂದ ಇವಳು ಅದನ್ನು ತೃಣ ಸಮಾನವಾಗಿ ಭಾವಿಸಿದಳು ಈ ಸತಿಯು. ಮೊದಲಾಗಿ ಪೌರುಷ ಪ್ರಣಯನೇ ಇಂತು ಅಪೇಕ್ಷಿಸುವೆನೆ ಗುಣಹಾನಿಯಂ ಎನ್ನ ಪಾಪದಿಂ. ಸೀತೆಯ ಈ ಪತಿಭಕ್ತಿ, ಸೀತೆಯ ಈ ಐಶ್ವರ್ಯವನ್ನು ವ್ಯಾಮೋಹಿಸದಿರುವ ಅವಳ ಗುಣ ಇದು ನನಗೆ ಪಾಠವಾಯಿತು. ಮಾತ್ರವಲ್ಲ, ನಾನು ಸೀತೆಯನ್ನು ಪೌರುಷ ಪ್ರಣಯದಲ್ಲಿ ನೋಡಿದೆ. ನಾನು ಪೌರುಷ ಪ್ರಣಯ ಎಂತೂ ಅಪೇಕ್ಷಿಸುವೆನೆ. ನಾನು ಪೌರುಷವನ್ನು ಇಷ್ಟಪಡುವಂಥದ್ದು, ಬಲವನ್ನು ಇಷ್ಟಪಡುವಂಥದ್ದು. ಆದರೆ ಸೀತೆ ಅದು ಯಾವುದೂ ಕೂಡ, ಅದಕ್ಕೆ ಯಾವುದಕ್ಕೂ ಕೂಡ ಶರಣಾಗಲಿಲ್ಲ. ಹಾಗಾಗಿ ನಾನು ಇಂಥ ಹೆಣ್ಣನ್ನು ಪೌರುಷ ಪ್ರಣಯ ದೃಷ್ಟಿಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ, ಅಪೇಕ್ಷಿಸಿ ಸಾಧ್ಯ ಆಗೋದಿಲ್ಲ. ಪ್ರಣಯ ಅನ್ನುವುದು ಅದು ಪೌರುಷದಿಂದ ಒಲಿಯುವಂಥದ್ದಲ್ಲ. ಪೌರುಷ ಪ್ರಣಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವಳನ್ನು ಪೌರುಷದಿಂದ ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆದರೆ ಪೌರುಷ ಪ್ರಣಯ ಎಂದು ಇಂತು ಅಪೇಕ್ಷಿಸುವೇನೆ ಗುಣಹಾನಿಯಂ ಎನ್ನ ಪಾಪದಿ. ನಾನು ನನ್ನ ಗುಣದ ಹಾನಿಯನ್ನು ನಾನು ಮಾಡುತ್ತಿದ್ದೇನೆ ಅದರ ಮೂಲಕ. ಪೌರುಷ ಪ್ರಣಯ ಇಂತು ಅಪೇಕ್ಷಿಸುವೇನೆ ಗುಣಹಾನಿಯಂ ಎನ್ನ ಪಾಪದಿ. ನಾನು ಅವಳಿಗೆ ಇಂಥ ಒಳ್ಳೆಯ ಹೆಣ್ಣಿಗೆ ತೊಂದರೆ ಕೊಟ್ಟು ಗುಣಹಾನಿಯನ್ನು ಮಾಡಿದೆ, ಇದು ನನ್ನೆಲ್ಲ ಪಾಪದಿಂದ ಇದನ್ನು ಮಾಡಿದೆ ಅಂತೇಳಿ ಅವನು ಭಾವಿಸ್ತಾನೆ. ಪದ್ಯ 11 ಅವನ ಇನ್ನೂ ಹಲವಾರು ವಿಷಾದದ ಮಾತುಗಳು. ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮವಶಮೇ ನೆವಂ ಎನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ ಅವಿವೇಕಿ ಎನ್ನ ಕುಲದ ಪೆಂಪಳಿವೆನಗಂ. ಮತ್ತು ಅವನ ಆತ್ಮನಿಂದನೆ, ಸ್ವನಿಂದನೆ, ಸ್ವವಿಮರ್ಶೆ ಮಾಡಿಕೊಳ್ಳುವಂಥ ಮಾತುಗಳು, ತನ್ನನ್ನೇ ತಾನು ಹಳಿದುಕೊಳ್ಳುವಂಥ ಮಾತುಗಳು. ನಾನು ಹೀಗೆಲ್ಲ ಮಾಡಿದೆಲ್ಲ, ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದೆಲ್ಲ ಬರೀ ಒಂದು ದುರಾಸೆಯಿಂದಾಗಿ ನಾನು ಮಾಡಿದೆಲ್ಲ, ಕೆಟ್ಟ ಆಸೆಯನ್ನು ಮಾಡಿದೆಲ್ಲ ಅಂತ. ಇವರಂ ಪ್ರಾಣಪ್ರಿಯರಂ, ಇವರನ್ನು ಪ್ರಾಣಕ್ಕೆ ಸಮಾನವಾಗಿ ಪ್ರೀತಿಸುವವರನ್ನು, ಪ್ರಾಣಪ್ರಿಯರಂ, ಪ್ರಾಣವನ್ನೇ ಪ್ರೀತಿಸುವವರು ರಾಮ ಮತ್ತು ಸೀತೆ. ಪ್ರಾಣಪ್ರಿಯರಂ ನೆವಂ ಇಲ್ಲದೆ, ಏನೂ ನೆಪ ಇಲ್ಲದೆ, ಏನೂ ಕಾರಣ ಇಲ್ಲದೆ, ಕರ್ಮವಶಮೇ ನೆವಂ ಎನೆ, ಕರ್ಮವಶಕ್ಕೆ ಒಳಗಾಗಿ ನಾನು ಇದನ್ನು ಮಾಡಿದೆ ಎನ್ನುವ ನೆಪದಿಂದ, ಕಂದರ್ಪ ವಿಮೋಹದಿಂದ, ಕಂದರ್ಪ ವಿಮೋಹ, ಕಂದರ್ಪ ಅಂದರೆ ಮನ್ಮಥನ ಕಾಮಾಸಕ್ತಿಯ ಮೋಹದಿಂದ ಅಗಲ್ಚಿದೆನ್, ನಾನು ಇವರನ್ನು ಬೇರ್ಪಡಿಸಿದೆ. ಇಷ್ಟು ಪ್ರಾಣಕ್ಕೆ ಪ್ರಾಣ ಇಟ್ಟು ಪ್ರೀತಿಸುವ ಈ ರಾಮ ಮತ್ತು ಸೀತೆಯನ್ನು ನಾನು ಏನೂ ಕಾರಣ ಇಲ್ಲದೆ ಅವರನ್ನು ಅಗಲಿಸುವ ಒಂದು ಹಿಂಸೆ, ಒಂದು ಕೆಟ್ಟದನ್ನು ನಾನು ಮಾಡಿದೆ. ಅಗಲ್ಚಿದೆನ್ ಎನ್ನ ಅವಿವೇಕ, ಇದು ನನ್ನ ಅವಿವೇಕದಿಂದ ನಾನು ಮಾಡಿದೆ. ಮತ್ತು ನನ್ನ ಕುಲದ ಪೆಂಪು ಅಳಿಯುವಂತೆ ಮಾಡಿದೆ ನಾನು. ಪೆಂಪು ಅಂದರೆ ಹಿರಿಮೆ, ಪೆಂಪಳಿವೆನಗಂ, ನನ್ನ ಪೆಂಪು, ನನ್ನ ಹಿರಿಮೆ ಅಳಿಯುವಂತೆ ನಾನು ಮಾಡಿದೆ. ಇಷ್ಟು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಭಕ್ತಿಯಿಂದ ಬದುಕುವ ಈ ದಂಪತಿಗಳನ್ನು, ಗಂಡ ಹೆಂಡತಿಯನ್ನು ನಾನು ಅವರ ಬದುಕಿನಲ್ಲಿ ಮಧ್ಯಪ್ರವೇಶ ಮಾಡಿ ಅವರನ್ನು ವಿನಾಕಾರಣ ನಾನು ಬೇರ್ಪಡಿಸುವ ಕೆಲಸವನ್ನು ಮಾಡಿದೆ. ಅವಳನ್ನು ಅಪಹರಿಸಿಕೊಂಡು ಅವರಿಬ್ಬರು ದೂರ ಆಗುವಂತೆ ಮಾಡಿದೆ. ಇದು ನನ್ನ ಅವಿವೇಕದಿಂದ ಆದಂಥದ್ದು, ಕರ್ಮವಶದಿಂದ ಆಗಿದ್ದು ಅನ್ನುವ ನೆಪದಿಂದ ನಾನು ಅದನ್ನು ಮಾಡಿದೆ. ಇದು ಸರಿಯಾದ್ದಲ್ಲ. ಮನುಷ್ಯರು ಯಾವಾಗಲೂ ಕೂಡ ವಿವೇಕವನ್ನು ಕಳೆದುಕೊಂಡರೆ ಹೇಗೆ
ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪುಗಳ ಅರಿವಾಗದೆ ಹೇಗೆ ಬದುಕುತ್ತಾರೆ ಅನ್ನೋದಕ್ಕೆ ನಾನು ಉದಾಹರಣೆಯಾದೆ ಅನ್ನುವಂಥದ್ದು ಅವನ ಅಭಿಪ್ರಾಯವಾಗಿದೆ. ರಾಮನಿನ್ ಅಗಲ್ಚಿ ತಂದ ಈ ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆನ್ ಕಾಮ ವ್ಯಾಮೋಹದಿಂ ದಿಶಾಮುಖಮಂ ಪುದಿಯೇ ದುರ್ಯಶ ಪಟಾರವಮಂ. ರಾಮನನ್ ಅಗಲ್ಚಿ ತಂದು ಈ ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆ. ನಾನು ರಾಮನಿಂದ ಅಗಲ್ಚಿ ತಂದು ನಾನು ಈ ಮಾನಿನಿ, ಈ ಹೆಣ್ಣಿಗೆ ಇಷ್ಟೊಂದು ದುಃಖವನ್ನು ನಾನು ಹುಟ್ಟಿಸಿದೆ. ಕಾಮ ವ್ಯಾಮೋಹದಿಂದ ನಾನು ಇಷ್ಟು ದುಃಖವನ್ನು ಉಂಟು ಮಾಡಿದೆ. ಮಾತ್ರವಲ್ಲ, ಈ ನನ್ನ ಕೆಟ್ಟ ವ್ಯಸನಗಳಿಂದ ನಾನು ದಿಶಾಮುಖ ಪುದಿಯೇ ದುರ್ಯಶ ಪಟಹಾರವಂ, ನಾನು ಈ ನನ್ನ ದಿಕ್ಕುಗಳಿಗೆ, ಬೇರೆ ಬೇರೆ ಕಡೆಗಳಿಗೆ ನನ್ನ ಕೆಟ್ಟ ಕೆಲಸಗಳ ಹರಡುವಂತೆ ನಾನು ಮಾಡಿದೆ. ದುರ್ಯಶ ಯಶ ಅಂದರೆ ಕೆಟ್ಟ ಯಶಸ್ಸು, ದುರ್ಯಶ. ಅದರ ಪಟಹಾರವ ಅಂದರೆ ಬೇರೆ, ಅದರ ಧ್ವನಿ, ಇವೆಲ್ಲವೂ ನಾನು ದಿಶಾಮುಖಕ್ಕೆ ಪಸರಿಸುವಂತೆ ನಾನು ಮಾಡಿದೆ, ಹರಡುವಂತೆ ನಾನು ಮಾಡಿದೆ. ನನ್ನ ಕಾಮ ವ್ಯಾಮೋಹದ ದುರ್ವರ್ತನೆಯಿಂದ ಅದನ್ನು ಮಾಡಿದೆ ಅಂತ. 13ನೇ ಪದ್ಯ. ನಾನು ಎಷ್ಟು ಜನ ಹೇಳಿದ್ರು ಕೇಳಲಿಲ್ಲ. ನಾನು ವಿಭೀಷಣ ಬಂದು ಹೇಳಿದ್ರು ನಾನು ಕೇಳಲಿಲ್ಲ. ಕೆಡುಕಿಗೆ ಅಭಿಮುಖವಾಗಿ ನಡೆಯುವ ಮನುಷ್ಯರು ಯಾರ ಮಾತನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಅಮಲಿದ್ದಂತೆ. ಈ ಥರದ ದುರ್ಮೋಹಗಳು ಅನ್ನುವಂಥದ್ದು ಅಮಲಿದ್ದಂತೆ. ಹಾಗಾಗಿ ಅಂಥ ಅಮಲಿಗೆ ಒಳಗಾದವ ಮತ್ತನ್ನ ಮನಸ್ಸಲ್ಲಿ ಧರಿಸಿಕೊಂಡಿರುವಾಗ ಅರಿವಿನ ಕಡೆಗೆ ಅವನ ಲಕ್ಷ್ಯ ಇರುವುದಿಲ್ಲ, ಯಾರು ಏನು ಹೇಳಿದ್ರು ಕೇಳುವುದಿಲ್ಲ. ವಿಭೀಷಣ ಎಷ್ಟೋ ಮಾತನ್ನ ರಾವಣನಿಗೆ ಹೇಳ್ತಾನೆ, ನೀನಿದು ಸರಿ ಅಲ್ಲ ಅಂತ. ಇದನ್ನು ಅವನು ನೆನಪು ಮಾಡಿಕೊಳ್ತಾನೆ ಈಗ ರಾವಣ. ಎನಗೆ ವಿಭೀಷಣಂ ಹಿತಮನ್ ಆದರದಿಂದ ಮೇ ಪೇಳೆ ಕೇಳದೆ ಆತನನ್ ಅವಿನೀತನೆಂದು ಗಜರಿ ಗರ್ಜಿಸಿ ಬೈದು ಅನುಜಾತನಂ ವಿನೀತನನ್ ಅರೆಯಟ್ಟಿ ದುರ್ವ್ಯಸನವಂ ಕಳೆದೆನ್ ವ್ಯಸನಾಭಿಭೂತನಾದವನನ್ ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ನೇಕೆ ಮಾಡುವಂ. ವ್ಯಸನಾಭಿಮುಖನಾದವನು ಯಾವಾಗಲೂ ಕೂಡ ಹಿತ ಮತ್ತು ಅಹಿತ ಚಿಂತನೆಯನ್ನು ಮಾಡುವುದಿಲ್ಲ. ನನ್ನಿಂದ ಇನ್ನೊಬ್ಬರು ತೊಂದರೆ ಆಗುತ್ತೆ ಅಂತ ಅವನು ಭಾವಿಸುವುದಿಲ್ಲ. ಹಾಗಾಗಿ ಎನಗೆ ವಿಭೀಷಣಂ ಹಿತಮನ್ ಆದರದಿಂದ ಮೇ ಪೇಳೆ, ನನಗೆ ತಮ್ಮನಾದ ವಿಭೀಷಣನ್ನು ಹಿತವಾದ ಬುದ್ಧಿಯ ಮಾತುಗಳನ್ನು, ಅರಿವಿನ ಮಾತುಗಳನ್ನು, ವಿವೇಕವನ್ನು ತಂದುಕೊಡುವ ಹಲವಾರು ವಿಚಾರಗಳನ್ನು ಹೇಳಿದ್ದಾನೆ, ಆದರದಿಂದ ಹೇಳಿದ್ದಾನೆ. ಆದರೆ ನಾನು ಕೇಳದೆ, ಪೇಳೆ ಕೇಳದೆ, ಆತನಂ ಅವಿನೀತನೆಂದು ಗಜರಿ ಗರ್ಜಿಸಿ, ಗಜರಿ ಅಂದರೆ ಬೆದರಿಸಿ, ಗರ್ಜಿಸಿ ಬೊಬ್ಬೆ ಹಾಕಿ, ನಾನು ಅವನ ವಿನೀತನಲ್ಲದವನು, ಅಣ್ಣನಿಗೆ ವಿನೀತ ಭಾವ ಹೊಂದದೇ ಇರುವಂಥವನು, ತೋರದಿರುವಂಥವನು ಅಂತೇಳಿ ಅವಿನೀತನೆಂದು ನಾನು ಗಜರಿ ಗರ್ಜಿಸಿ ಬೈದು ಅನುಜಾತನನ್ನು, ಅನುಜಾತ ಅಂದರೆ ಒಡಹುಟ್ಟಿದವನ ತಮ್ಮನನ್ನು ವಿನೀತನನ್ನು ಅರೆಯಟ್ಟಿ, ನಾನು ಅವನ ಅರೆಯಟ್ಟು ಅಂದರೆ ಹೊಡೆದೋಡಿಸಿದೆ. ದುರ್ವ್ಯಸನಿಯಂ, ನನ್ನ ಕೆಟ್ಟ ದೃಷ್ಟಿಯಿಂದಾಗಿ, ನನ್ನ ಕೆಟ್ಟ ಚಟದಿಂದಾಗಿ ನಾನು ಈ ಯಾರು ವಿಭೀಷಣನನ್ನು ನಾನು ದೂರ ಮಾಡಿದೆ. ಕಳೆದೆಂ ವ್ಯಸನಾಭಿಭೂತನಾದಮನ್, ನಾನು ವ್ಯಸನಾಭಿಭೂತನಾಗಿ ನಾನು ಇದನ್ನೆಲ್ಲ ಕಳ್ಕೊಂಡೆ ನನ್ನ ಬದುಕನ್ನು. ಅನುರಾಗ ವೇಗದೆ, ಯಾವಾಗಲೂ ಕೂಡ ಅನುರಾಗಕ್ಕೆ ಒಳಗಾದವನು ವೇಗದಿಂದ. ಹಿತ ಅಹಿತ ಚಿಂತೆಯನ್ನೇಕೆ ಮಾಡುವನು, ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ನೇಕೆ ಮಾಡು, ಹಿತ ಮತ್ತು ಅಹಿತ ಚಿಂತೆಯನ್ನು ಯಾಕೆ ಮಾಡ್ತಾನೆ, ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾನು ವಿಭೀಷಣ ಮಾತು ಕೇಳಲಿಕ್ಕೆ ಹೋಗಲಿಲ್ಲ. ಮನುಷ್ಯ ತನ್ನ ಬದುಕಿನ ಇಡೀ ಹಲವಾರು ಪ್ರಯತ್ನಗಳಿಂದ ತನ್ನ ವ್ಯಕ್ತಿತ್ವವನ್ನು ಕಟ್ಟಿಕೊಂಡು ಬರ್ತಾನೆ. ತುಂಬ ಕಷ್ಟಪಟ್ಟುಕೊಂಡು ಶ್ರಮವಹಿಸಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾನೆ.
ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಕೆಟ್ಟ ಚಟಕ್ಕೆ ಒಳಗಾಗಿ, ದುರ್ವ್ಯಸನಕ್ಕೆ ಒಳಗಾಗಿ ಅವನು ತನ್ನ ಬದುಕಿನಲ್ಲಿ ಸಾಧಿಸಿಕೊಂಡು ಬಂದ ವ್ಯಕ್ತಿತ್ವವನ್ನು ಅವನು ಕಳೆದುಕೊಳ್ಳುವುದನ್ನು ನಾವು ಕಾಣ್ಬೋದು. ಆದರೆ ದುರ್ವ್ಯಸನಗಳಿಗೆ, ಕೆಟ್ಟ ಚಟಗಳಿಗೆ, ದುರ್ಬುದ್ಧಿಗಳಿಗೆ ಒಳಗಾದಂಥ ಮನುಷ್ಯ ತಾನು ಈವರೆಗೆ ಸಾಧಿಸಿಕೊಂಡು ಬಂದ ಹೆಸರನ್ನು ಕಳ್ಕೊಳ್ಳುವ, ತನ್ನ ಸಾಧನೆಗಳ ಎಲ್ಲ ಮೆಟ್ಟಿಲುಗಳನ್ನು ನಾಶ ಮಾಡಿಕೊಳ್ಳುವುದನ್ನು ಅವನು ಗಮನಿಸುವುದಿಲ್ಲ. ಯಾಕೆಂದರೆ ಅವನು ದುರ್ವ್ಯಸನಕ್ಕೆ ಒಳಗಾಗಿದೆ. ದುರ್ವ್ಯಸನ ಅನ್ನೋದು ಅಮಲಿದ್ದ ಹಾಗೆ. ಅಮಲಿನ ವ್ಯಕ್ತಿಗೆ ತನ್ನ ಬಗ್ಗೆ ಕೆಡುಕು ಸಮಾಜಕ್ಕೆ ಹೋಗುತ್ತದೆ ಅನ್ನೋದು ಗೊತ್ತಾಗುವುದಿಲ್ಲ. ತಾನು ಸಮಾಜದ ಮುಂದೆ ಕೆಟ್ಟವನಾಗ್ತೇನೆ ಅನ್ನುವುದು ಅರಿವಿಗೆ ಬರುವುದಿಲ್ಲ. ಹಾಗೆಯೇ ದುರ್ವ್ಯಸನಗಳಿಗೆ ಒಳಗಾದ ವ್ಯಕ್ತಿ ಕೂಡ ತನ್ನ ಅಳಿವಿನ ವಿಚಾರಗಳನ್ನು ಗಮನಿಸದೆ, ಗಮನ ಕೊಡದೆ ನಾಶಕ್ಕೆ ಅಭಿಮುಖವಾಗಿ ನಡೆದು ಹೋಗ್ತದೆ. ಈ ಅಂಶವನ್ನು 14ನೇ ಪದ್ಯದಲ್ಲಿ ಕವಿ ನಾಗಚಂದ್ರ ತುಂಬ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಜಸದ ಅಳಿವು, ಜಸದ ಅಳಿವು. ಜಸ ಅಂದರೆ ಯಶಸ್ಸು, ಹೆಸರು, ತಾನು ಮಾಡಿಕೊಂಡ ಹೆಸರು, ಯಶಸ್ಸು, ಕೀರ್ತಿ, ಅದರ ಅಳಿವು, ಅದರ ನಾಶ. ಪರಾಭವದ ಪತ್ತುಗೆಯ, ಪರಾಭವ ಅಂದರೆ ಸೋಲು. ಬದುಕಿನಲ್ಲಿ ತಾನು ಸೋಲಿನ ಕಡೆಗೆ ಹೋಗುತ್ತಿದ್ದೇನೆ. ಪತ್ತುಗೆ ಅಂದರೆ ಸಂಪರ್ಕ, ಸೋಲಿನ ಸಂಪರ್ಕದಲ್ಲಿದ್ದೇನೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ. ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ನು, ದೊರೆವೆತ್ತ ತನಗೆ ಒದಗಿ ಬಂದ ಮಾನಸಿಕತೆಯ ಕೇಡು, ಮನುಷ್ಯತ್ವದ ಕೇಡು, ತನ್ನ ಮನುಷ್ಯತ್ವಕ್ಕೆ ಉಂಟಾಗಿರುವ ಕೇಡನ್ನು ಅವನು ಅರಿತುಕೊಳ್ಳುವುದಿಲ್ಲ. ಉನ್ನತಿಯ ಬನ್ನಮನ, ಔನ್ನತ್ಯ, ಉನ್ನತಿ, ತನ್ನ ಉನ್ನತಿ, ಇವುಗಳಿಗೆ ಒದಗಿದಂಥ ಭಂಗ, ಬನ್ನ ಅಂದರೆ ಭಂಗ. ಈ ಭಂಗ ಏನಾಗಿದೆ, ತೊಂದರೆ ಏನಾಗಿದೆ, ವಿಘ್ನ ಏನಾಗಿದೆ ಅಂತ ಗೊತ್ತಾಗುತ್ತೆ. ಅನ್ಯ ಭವಾನುಬದ್ಧ ಮಪ್ಪ ಸುಗತಿ, ಅನ್ಯ ಭವಾನುಬದ್ಧ ಮಪ್ಪ ಸುಗತಿಯ ಅಂದರೆ ಸದ್ಗತಿಗೆ, ಪಾರಮಾರ್ಥಿಕತೆಗೆ ನಾನು ಬದ್ಧನಾಗಿ ನಡ್ಕೊಂಡು ಬಂದಂಥ ಈವರೆಗಿನ ಸುಗತಿಯನ್ನು, ಒಳ್ಳೆಯ ಗತಿಯನ್ನು ಕೆಡಿಸಿಕೊಂಡದ್ದು ಕೂಡ ಗೊತ್ತಾಗುತ್ತದೆ. ಸುಹೃಜ್ಜನದ ಬೇವಸಮು, ಸಹೃದಯವಂತರು ಅವರಿಗೆ ಆದಂಥ, ನಮ್ಮಿಂದ ಆದಂಥ ದುಃಖವನ್ನು, ನಮ್ಮ ಕೆಡುಕಿನಿಂದ, ನಮ್ಮ ದುರ್ವ್ಯಸನದಿಂದ ಆದಂಥ ದುಃಖವನ್ನು ನಾವು ಗಮನಿಸುವುದಿಲ್ಲ. ಹೇಗೆ ರಾವಣನಿಂದ ಸೀತೆಗೆ ಈಗ ಆಯಿತು ದುಃಖ, ಅದನ್ನು ಅವನು ಗಮನಿಸಲಿಲ್ಲ. ಹಾಗೆ ಯಾರು ಮನುಷ್ಯರು ತಮ್ಮಿಂದ ಆಗುವಂಥ ಕೆಡುಕಿನ ಕಾರಣಗಳಿಂದ ಒಳ್ಳೆಯವರಿಗೆ ಆಗುವ ದುಃಖವನ್ನು ಗಮನಿಸುವುದಿಲ್ಲ. ಜನದ ಅಪವಾದ, ಜನರಿಂದ ನಮಗೆ ಬರುವ ಅಪವಾದವನ್ನು ಕೂಡ ನಾವು ಗಮನಿಸುವುದಿಲ್ಲ. ಸೊ ಇಂಥದ್ದೆಲ್ಲ ನಷ್ಟಗಳು ಆದರೂ ಕೂಡ ದುರ್ವ್ಯಸನಕ್ಕೆ ಒಳಗಾದವರು ಅದನ್ನು ಗಮನಿಸುವುದಿಲ್ಲ, ಅವರ ಅರಿವಿಗೆ ಬರುವುದಿಲ್ಲ. ಯಾಕೆಂದರೆ ಅವರು ಈ ಅರಿವನ್ನು ಕಳ್ಕೊಳ್ತಾರೆ, ವಿವೇಕವನ್ನು ಕಳ್ಕೊಳ್ತಾರೆ. ತಾನು ಕೆಟ್ಟ ದಾರಿಗೆ ಹಿಡಿದ್ದೇನೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಮತ್ತೆ ವಿವೇಕಕ್ಕೆ ಬಂದು ಒಳ್ಳೆಯವನಾಗಲಿಕ್ಕೆ ಸಾಧ್ಯ ಉಂಟು. ಹೇಗೆ ರಾವಣ ಒಳ್ಳೆಯವನಾಗಿದ್ದು ಕೆಡುಕನಾಗಿ ಮತ್ತೆ ತನಗೆ ಪಶ್ಚಾತ್ತಾಪ ಆಗಿ ವಿವೇಕ ಅವನಲ್ಲಿ ಉದಯಿಸಿ ನಾನು ಮಾಡಿದ ತಪ್ಪು ಆಯಿತು ಅಂತ ಗೊತ್ತಾಗಿ ಅವನೀಗ ಹೇಗೆ ಮಾತಾಡ್ತಾ ಇದ್ದಾನೆ. ಹಾಗೆ ಇಷ್ಟೆಲ್ಲ ಮಾತುಗಳನ್ನು ಅವನು ತನ್ನ ಆಪ್ತ ಪರಿಜನರ ಮುಂದೆ ಹೇಳಿಕೊಳ್ತಾ ಇದ್ದಾನೆ. ಮನುಷ್ಯ ತನ್ನ ಉದಾಹರಣೆಯಾಗಿಟ್ಟುಕೊಂಡು ರಾವಣ ಅವನ್ನು ಇತರ ಮನುಷ್ಯನಿಗೂ ಸಾಮಾನ್ಯೀಕರಿಸಿ ಹೇಳುವಂಥದ್ದು, ಜಗತ್ತಿನಲ್ಲಿ ಮನುಷ್ಯ ಹೇಗೆ ಆಗ್ತಾನೆ, ಕೆಟ್ಟವನಿಗೆ ಹೇಗೆ ಆಗ್ತಾನೆ ಅನ್ನುವಂಥ ಕವಿ ರಾವಣ ಉದಾಹರಣೆಗಳ ಮೂಲಕ ಸಾಮಾನ್ಯೀಕರಿಸ್ತಾ ಇದ್ದಾನೆ. ಇದನ್ನೆಲ್ಲ ಜೈನ ಕಾವ್ಯಗಳಲ್ಲಿ ಒಂದು ಪಾತ್ರ ಹೀಗೆ ಮನುಷ್ಯನ ವ್ಯಕ್ತಿತ್ವವನ್ನು ಶೋಧಿಸಿಕೊಳ್ಳುವಾಗ ಜಗತ್ತಿಗೆ ಅದನ್ನು ಅನ್ವಯಿಸಿ ಹೇಳುವಂಥ ಒಂದು ಕಾಣ್ತದೆ. ಹಾಗಾಗಿ ಮನುಷ್ಯನ ವ್ಯಕ್ತಿತ್ವ ಪರಿಶೋಧನೆಯಲ್ಲಿ ಜೈನ ಕಾವ್ಯಗಳು ಬಹಳ ಸಂವೇದನಶೀಲವಾಗಿರುವಂಥ ಕಾವ್ಯಗಳು. ನಾವು ಅದನ್ನು ಬೇರೆ ಇತರ ಕಾವ್ಯಗಳಲ್ಲಿ ಕೂಡ ಗುರುತಿಸ್ಬೋದು. ರನ್ನನ
ಕಾವ್ಯಗಳಲ್ಲಿ, ಜನನ ಕಾವ್ಯಗಳಲ್ಲಿ ಇದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಜೈನ ಧರ್ಮದ ಸಿದ್ಧಾಂತಗಳು ಹೇಗೆ ಸಂವೇದನಶೀಲವೋ ಹಲವಾರು ವಿಚಾರಗಳಲ್ಲಿ, ಹಾಗೆ ಆ ನಿಲುವುಗಳನ್ನು ಇಟ್ಟುಕೊಂಡು ಬರೆಯಲ್ಪಟ್ಟಂಥ ಕಾವ್ಯಗಳು ಮನುಷ್ಯ ಶೋಧನೆಯ ಕುರಿತಂತೆ, ಮನುಷ್ಯ ವ್ಯಕ್ತಿತ್ವವನ್ನು ಕುರಿತಂತೆ ಮಾತನಾಡುವ ಮಾತುಗಳು ತುಂಬ ಸಂವೇದನಶೀಲವಾಗಿ ವಿಶಾಲ ದೃಷ್ಟಿಕೋನದಿಂದ ಮನುಷ್ಯನ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹೀಗೆ ಜನತಾಪಾದ ಕೂಡ ಬಂದರೂ ಕೂಡ ನಾವು ಗಮನಿಸುವುದಿಲ್ಲ. ಯಾಕೆಂದರೆ ಬೆಸನಿಗಳಾರು ಎತ್ತಲರಿವರು ವಿಷಯಾವಸ ಮತ್ತ ಚೇತಸ. ಬೆಸನಿಗಳು, ಕೆಟ್ಟ ಚಟವನ್ನು ಉಳ್ಳವರು ಯಾರೂ ಕೂಡ ಅರಿಯರು, ತಿಳಿಯರು, ವಿಷಯಾವಸ ಮತ್ತ ಚೇತಸ. ವಿಷಯಾವಸ ಮತ್ತ ಚೇತಸ ಅಂದರೆ ವಿಷಯ ಎನ್ನುವ ಇಂದ್ರಿಯ ಮೋಹ ಎನ್ನುವ ಮದ್ಯದಿಂದ ಮತ್ತರಾಗಿರುವಂಥ ಮನಸ್ಸಿನವರು. ವಿಷಯಾವಸ ಮತ್ತ ಚೇತಸ ಅಂದರೆ ವಿಷಯ ಎನ್ನುವ ಇಂದ್ರಿಯ ಮೋಹ ಎನ್ನುವ ಅಮಲಿನಿಂದ ಮತ್ತರಾಗಿರುವ ಮನಸ್ಸಿನವರು. ಚೇತಸ ಅಂದರೆ ಮನಸ್ಸಿನವರು ಯಾವಾಗಲೂ ಕೂಡ ಇಷ್ಟೆಲ್ಲ ಕೆಡುಕುಗಳು, ತೊಂದರೆಗಳು, ಅಪವಾದಗಳು ಮತ್ತು ಒಳ್ಳೆಯದನ್ನು ನಾಶ ಮಾಡಿಕೊಳ್ಳುವಂಥ ನಮ್ಮ ಕೈಯಲ್ಲಿ, ಇದನ್ನು ಯಾರೂ ಕೂಡ ಇಂಥ ದುರ್ವರ್ತನೆಗಳ ಗುಂಗಿಗೆ, ಅಮಲಿಗೆ ಅಥವಾ ಮತ್ತಿಗೆ ಒಳಗಾದವರು ಯಾರು ಕೂಡ ಪರಿಭಾವಿಸುವುದಿಲ್ಲ. ಹಾಗಾಗಿ ರಾವಣ ಕೂಡ ತತ್ಕಾಲಕ್ಕೆ ವಿಧಿಯ ಆಟಕ್ಕೆ ಒಳಗಾಗಿ ತನ್ನ ಈವರೆಗಿನ ಯಶಸ್ಸಿನ ಎಲ್ಲ ಮೆಟ್ಟಿಲುಗಳನ್ನು ಬೀಳಿಸಿಕೊಂಡಿದ್ದಾನೆ. ಮತ್ತು ಈಗ ಎಚ್ಚರಾಗಿ ಸೀತೆಯನ್ನು ಕರುಣಿಸಿ ಅವಳನ್ನು ನಾನು ರಾಮನಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ, ವಾಪಸ್ಸು ಅವನು ಒಪ್ಪಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಅವನು ಬರ್ತಾನೆ. ಸೊ ಅದರಿಂದ ನಾನು ಈಗಾಗಲೇ ಹೇಳಿದ ಹಾಗೆ ಕಾವ್ಯ ಹೇಗೆ, ಈ ಜೈನ ಧರ್ಮೀಯ ಕಾವ್ಯಗಳು ಹೇಗೆ ಮನುಷ್ಯನ ವ್ಯಕ್ತಿತ್ವವನ್ನು ಅವನ ವಿವಿಧ ಆಯಾಮಗಳಲ್ಲಿ, ವಿವಿಧ ಮುಖಗಳಲ್ಲಿ ಅವನನ್ನು ವಿಶ್ಲೇಷಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಇಷ್ಟೆಲ್ಲ ಅವನು ಹೇಳಿ ಎಂದು ಉದ್ವೇಗಪರನಾಗಿ ನುಡಿದು, ಇಷ್ಟೆಲ್ಲ ಮಾತುಗಳನ್ನ ಒಂದು ಉದ್ವೇಗದಲ್ಲಿ ಹೇಳ್ತಾನೆ. ಯಾವ ಉದ್ವೇಗದಲ್ಲಿ? ತನ್ನಲ್ಲಿ ಅರಿವು ಮಾಡಿದಂಥ ತಪ್ಪಿಗೆ ಆದಂಥ ವಿಷಾದ, ಉನ್ಮಾದತೆಯಿಂದ ಅವನು ಮಾತಾಡ್ತಾನೆ. ಅವನಿಗೆ ಅವನ ಮನಸ್ಸಿನಲ್ಲಿ ಅರಿವಿನ ಒಂದು ಉದಯ ಆಗಿದೆ. ಇಷ್ಟೆಲ್ಲ ಮಾಡಿದ ತಪ್ಪುಗಳ ಬಗ್ಗೆ ಒಂದು ಅವನಿಗೆ ದುಃಖ ಆಗಿದೆ, ವಿಷಾದ ಆಗಿದೆ, ಉದ್ವೇಗಕ್ಕೆ ಒಳಗಾಗಿ ಇಷ್ಟೆಲ್ಲ ಮಾತನ್ನು ಅವನು ತನ್ನ ಪುರುಷ ಪರಿಜನರ ಮುಂದೆ ಹೇಳಿ, ಮನುಷ್ಯರು ಹೇಗೆ ತಪ್ಪುಗಳನ್ನು ಮಾಡ್ತಾರೆ, ಹಾಗಾಗಿ ಹೇಗೆ ನಾವು ಬದುಕಬೇಕು, ನಮ್ಮ ಬದುಕು ಹೇಗಿರಬೇಕು, ನಮ್ಮ ನಡೆ ಹೇಗಿರಬೇಕು ಎನ್ನುವುದನ್ನು ಅಲ್ಲಿ ವಿಶ್ಲೇಷಿಸಿಕೊಂಡು ತನ್ನನ್ನು ತಾನೇ ಅಳೆಯುತ್ತಾ, ತನ್ನನ್ನು ತಾನೇ ನಿಂದಿಸುತ್ತಾ, ತನ್ನ ತಪ್ಪುಗಳ ಬಗ್ಗೆ ತಾನೇ ದುಃಖ ಪಡುತ್ತಾ, ವಿಷಾದ ಪಡುತ್ತಾ, ಹೀಗೆಲ್ಲ ಮಾಡಬಾರದು ಮನುಷ್ಯರು ಅನ್ನುವಂಥ ಮಾತನ್ನು ಅಲ್ಲಿ ಹೇಳುತ್ತಾ, ನಂತರ ಆತ್ಮಗತದೊಳಿಂತೆಂದು ಇಷ್ಟೆಲ್ಲ ಮಾತುಗಳನ್ನು ಇವರಿಗೆ ಹೇಳಿದಂತಂದರೆ, ಸೀತೆ ನನಗೆ ಗುಣ ಪರಿಪಾಲನಾರ್ಥ ನನಗೆ ದಾರಿ ತೋರಿಸಿದಳು ಅಂತ ಹೇಳುವ ಆ ಪದ್ಯದಿಂದ ಇಲ್ಲಿವರೆಗೆ, ಅಂದರೆ ನಾನು ಈಗಾಗಲೇ ಹೇಳಿದಂಥ ಈ ಪದ್ಯದವರೆಗೆ ಮನುಷ್ಯನ ಕುರಿತು ಅವನು ಯೋಚಿಸುವಂಥ ಮಾತುಗಳನ್ನು ತನ್ನ ಆಪ್ತ ಪರಿಜನಕ್ಕೆ ಹೇಳ್ತಾನೆ. ಆದರೆ ಮುಂದಿನ ಒಂದು ಪದ್ಯ ಇದೆಯಲ್ಲ, ಅದು ಅವನು ಆತ್ಮತತ್ವದೊಳಗೆ ಹೇಳುವಂಥ, ತನ್ನೊಳಗೆ ಅವನು ಅಂದುಕೊಳ್ಳುವಂಥದ್ದು, ಬಾಯ್ಬಿಟ್ಟು ಹೇಳುವಂಥದ್ದು. ಏನು ಅವನು ಅಂದುಕೊಳ್ತಾನಂದರೆ, ಸೀತೆಯನ್ನು ಅವನು ವಾಪಸ್ ರಾಮನಿಗೆ ಕೊಡುವುದಂತ ತೀರ್ಮಾನಿಸ್ತಾನೆ. ಆದರೆ ಈಗಲೇ ಹೋಗಿ ಕೊಡುವುದಲ್ಲ, ಹಾಗೆ ಕೊಟ್ಟರೆ ನಾನು ನನ್ನ ಶೌರ್ಯಕ್ಕೆ ಬೆಲೆ ಇಲ್ಲದಂತಾಗುತ್ತೆ, ನಾನು ಹೇಳಿ ಅಂತಾಗ್ತದೆ. ಅದರಿಂದ ಇರದೆ ಉಯ್ದೀಗಳೇ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯಮುಂ ಬೀರಮಂ ಬಿರುದುಂ ಬೀಸರಮಂ ಓಸರಿಸಂತ ಅಂತಾಗಿರ್ಪುಂ ಅಂತಾಗದಂತಿರೆ ದೋರ್ಗರ್ವಮನ್ ಇರ್ವಲಂ ಪೊಗಳುನಂ ಸೌಮಿತ್ರಿಯಂ ರಾಮನಂ ವಿರರ್ತರ್ ಮಾಡಿ ರಣಾಗ್ರದೋಳ್ ಪಿಡಿದು ತಂದು ಆಂ ಕೊಟ್ಟೆ ಪ್ರಶಂಸಿತೆ. ಅವ ಏನು ಮನಸ್ಸಲ್ಲಿ ಯೋಚನೆ ಮಾಡ್ತಾನಂದರೆ, ಇರದೆ ಉಯ್ದೀಗಳೇ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯುಮಂ ಬೀರಮಂ ಬಿರುದುಂ ಬೀಸರಮಕ್ಕುಂ. ನಾನು ಈಗಲೇ ಹೋಗಿ ರಾಮನಿಗೆ ಸೀತೆಯನ್ನು ವಾಪಸ್ಸು ಹೋಗಿ ಕೊಟ್ಟರೆ ನನ್ನ ಕಡುಪು ಪರಾಕ್ರಮ, ಕಟ್ಟಾಯು ಭಾಳ ವಿಶೇಷವಾದ ಸಾಮರ್ಥ್ಯ, ವೀರತನ, ಬಿರುದುಗಳು, ನನ್ನ ಬಿರುದು ಪ್ರಶಸ್ತಿಗಳು ಇವೆಲ್ಲವೂ ಬೀಸರ ಮಕ್ಕಳು, ಎಲ್ಲ ವ್ಯರ್ಥ ಆಗುತ್ತೆ, ಅದಕ್ಕೆಲ್ಲ ಬೆಲೆ ಇಲ್ಲದಾಗೆ ಆಗ್ತದೆ. ಆದ್ದರಿಂದ ಮಾತ್ರ ಅಲ್ಲ,
ದಂತಾಗಿರ್ತೀನಿ. ನಾನು ಯುದ್ಧ ಭೂಮಿಯಲ್ಲಿ ಓಸರಿಸಿದಂತೆ, ನಾನು ಹಿಂತಿರುಗಿದಂತೆ, ನಾನು ಬೆನ್ನು ಹಾಕಿದಂತೆ, ನಾನು ಬದಿಗೆ ಸರಿದಂತೆ ಆಗುತ್ತದೆ. ಅಂತ ಆಗದಂತಿರೆ, ಹಾಗೆ ಆಗದಿರಬೇಕಾದರೆ ದೋರ್ಗರ್ವಮನ್ ಇರುವಲಂ ಹೊಗಳುವನಂ, ನನ್ನ ಬಾಹುಬಲದ ಹಮ್ಮು ಬಿಮ್ಮುಗಳನ್ನು ನಾನು ತೋರಿಸುತ್ತಾ ಎರಡೂ ಸೈನ್ಯಗಳು ಹೊಗಳುವಂತೆ. ಒಬ್ಬ ವೀರ ಹೇಗೆ ಯುದ್ಧ ಮಾಡಬೇಕು ಅಂದರೆ ತನ್ನ ಸೈನ್ಯವೂ ಹೊಗಳುವಂತೆ, ಆದರೆ ವೈರಿ ಸೈನ್ಯವೂ ಕೂಡ ಹೊಗಳುವಾಗ ಎರಡೂ ಸೈನ್ಯಗಳು, ಎರಡು ಬಲಗಳು, ಎರಡು ಪಡೆಗಳು ನಮ್ಮನ್ನು ಹೊಗಳುವಂತೆ, ವಿರೋಧಿಯೂ ಕೂಡ ಕೆಲವೊಮ್ಮೆ ಹೊಗಳುವ ರೀತಿಯಲ್ಲಿ ಕೆಲವರು ಪರಾಕ್ರಮವನ್ನು ತೋರಿಸ್ತಾರೆ. ಇರ್ವಲಂ ಹೊಗಳನು, ಈ ಎರಡೂ ಬಲಗಳು ಮೆಚ್ಚುವಂತೆ ಸೌಮಿತ್ರಿಯಂ ರಾಮನಂ ವಿರರ್ತರ ಮಾಡಿ. ಸೌಮಿತ್ರಿ ಲಕ್ಷ್ಮಣ ಮತ್ತು ರಾಮ ಇಬ್ಬರನ್ನು ವಿರರ್ತರನ್ನು ಮಾಡಿ ಅಂದರೆ ರಥಹೀನರನ್ನಾಗಿ ಮಾಡಿ, ಅವರು ರಥ ಕಳೆದುಕೊಳ್ಳೋ ಹಾಗೆ ಮಾಡಿ, ಅವರನ್ನು ರಥಹೀನರನ್ನಾಗಿ ಮಾಡಿ ಯುದ್ಧ ಭೂಮಿಯಲ್ಲಿ ಹಿಡಿದು, ರಣಾಗ್ರದೊಳ್ಪಿಡಿದು ತಂದಂ ಕೊಟ್ಟಪಂ ಸೀತೆ, ಅವರನ್ನು ಯುದ್ಧ ಭೂಮಿಗೆ ಹಿಡಿದು ತಂದು ಅವರನ್ನು ನಿಲ್ಲಿಸಿ, ಅವರನ್ನು ರಥಹೀನರನ್ನಾಗಿ ಮಾಡಿ ಯುದ್ಧ ಭೂಮಿಯಲ್ಲಿ ನಿಲ್ಲಿಸಿ ನಾನು ಸೀತೆಯನ್ನು ಅವರಿಗೆ ವಾಪಸ್ಸು ಕೊಡ್ತೇನೆ, ಮರಳಿಸಿಕೊಡ್ತೇನೆ. ಆದ್ದರಿಂದ ಈಗಲೇ ಕೊಟ್ಟು ಬಿಟ್ಟು ನನಗೆ ಗೌರವ ಇಲ್ಲ, ನನ್ನ ಶೌರ್ಯಕ್ಕೆ ಕುಂದುಂಟಾಗ್ತದೆ, ನನ್ನ ಆಡಳಿತಕ್ಕೆ ಕುಂದುಂಟಾಗ್ತದೆ. ಅದರಿಂದ ನಾನು ವಾಪಸ್ ಕೊಡದೆ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿಯೇ, ನನ್ನ ಶೌರ್ಯ ಪ್ರದರ್ಶನ ಮಾಡಿಯೇ ನಾನು ಅವರನ್ನು, ಆ ಸೀತೆಯನ್ನು ನಾನು ರಾಮ ಲಕ್ಷ್ಮಣರಿಗೆ ಹಿಂತಿರುಗಿಸಿ ಕೊಡ್ತೇನೆ ಅಂಥೇಳಿ ಅವನು ತೀರ್ಮಾನಿಸಿ, ಅಲ್ಲಿ ಪದ್ಯಭಾಗ ಮುಗಿಯುತ್ತದೆ. ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಬಂದನು. ಇಷ್ಟೆಲ್ಲ ತನ್ನ ಪುರುಷ ಪರಿಜನದ ಮುಂದೆ ಚರ್ಚೆಯನ್ನು ಮಾಡಿ, ಮಾತಾಡಿ, ವಿಶ್ಲೇಷಣೆಯನ್ನು ಮಾಡಿ ಅವನು ಸೀತೆಯನ್ನು ವಾಪಸ್ ಕೊಡುವ ನಿರ್ಧಾರವನ್ನು ಯುದ್ಧ ಭೂಮಿಯಲ್ಲಿ, ರಣಾಗ್ರದಳು ಯುದ್ಧ ಭೂಮಿಯ ಕೇಂದ್ರದಲ್ಲಿ ನಿಲ್ಲಿಸಿ ನಾನು ವಾಪಸ್ ಕೊಡ್ತೇನೆ ಅಂತ ನಿರ್ಧರಿಸಿ ಅವನು ತನ್ನ ಅರಮನೆಗೆ ಬರ್ತಾನೆ. ಸೊ ಇಷ್ಟು ಕಥಾನಕ. ಸೊ ಅದರಿಂದ ಈಗಾಗಲೇ ನಾವು ನೋಡಿದ ಹಾಗೆ ಇಲ್ಲಿ ರಾವಣನ ಮನಪರಿವರ್ತನೆಯನ್ನು ಕಾಣ್ತೇವೆ. ಅವನು ತನ್ನ ಸೀತಾ ವ್ಯಾಮೋಹದ ಪರಾಂಗನೆಯ ವ್ಯಾಮೋಹದಿಂದ ಅವನು ತನ್ನನ್ನು ಬಿಡುಗಡೆಗೊಳಿಸಿಕೊಳ್ಳುವಂಥ ಒಂದು ಕಥಾನಕ ಇದಾಗಿದೆ. ಮುಖ್ಯವಾಗಿ ಅವನು ತನ್ನ ಪಶ್ಚಾತ್ತಾಪಕ್ಕೊಳಗಾಗಿ ಮತ್ತು ಅವನು ತನ್ನ ಹಿಂದಿನ ಚಾರಿತ್ರ್ಯದ ಒಳ್ಳೆಯ ರಾಜನಾಗಿ ಮತ್ತೆ ಅವನು ಕಾಣಿಸಿಕೊಳ್ತಾನೆ ಈ ಕಾವ್ಯ ಭಾಗದಲ್ಲಿ. ಜೈನ ಕಾವ್ಯದ ಬಗ್ಗೆ ನಾನು ಕೆಲವು ಮಾತನ್ನು ಈಗಾಗಲೇ ಹೇಳಿದೆ. ಜೈನ ಧರ್ಮ ಮತ್ತು ಅದರ ನಿಲುವುಗಳ ಧೋರಣೆಗಳನ್ನು ಇಟ್ಟುಕೊಂಡು ಬರೆದಂಥ ಕಾವ್ಯಗಳು ಮನುಷ್ಯನ ಕುರಿತಂತೆ ತೋರುವ ಹೊಸ ದೃಷ್ಟಿಕೋನಗಳು, ಹೊಸ ತಿಳುವಳಿಕೆಗಳು, ಹೊಸ ಪರಿಶೋಧನೆಗಳು ನಮ್ಮ ಮನುಷ್ಯನ ಜಗತ್ತಿಗೆ ಕೊಟ್ಟಿದ್ದಾರೆ. ಹೊಸ ದೃಷ್ಟಿಕೋನಗಳನ್ನು ಕೊಟ್ಟಿದ್ದಾರೆ, ಹೊಸ ನಿಲುವುಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ದೃಷ್ಟಿಕೋನಗಳಲ್ಲಿ 1-2-3 ಅಂಶವನ್ನು ನಾನು ಮತ್ತೆ ಕೊನೆಯದಾಗಿ ನೆನಪು ಮಾಡಿಕೊಳ್ಳುವುದಾದರೆ, ಮೂಲತಃ ಮನುಷ್ಯನಲ್ಲಿ ಕೆಟ್ಟ ಮತ್ತು ಒಳ್ಳೆಯ ಗುಣಗಳನ್ನೋದು ಪ್ರತ್ಯೇಕವಾಗಿರುವುದಿಲ್ಲ. ಒಬ್ಬ ಒಳ್ಳೆಯವನು, ಒಬ್ಬ ಕೆಟ್ಟವನಂತ ಪ್ರತ್ಯೇಕವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಮತ್ತು ಕೆಟ್ಟ ಗುಣಗಳು ಇರ್ತವೆ, ಅಂತರ್ಗತವಾಗಿರ್ತವೆ. ಒಂದೇ ವ್ಯಕ್ತಿಯಲ್ಲಿ ಮನುಷ್ಯತ್ವ ಮತ್ತು ರಾಕ್ಷಸತ್ವ ಒಟ್ಟಿಗೆ ಇರ್ತದೆ, ದಾನವತ್ವ ಮತ್ತು ಮಾನವತ್ವ ಒಟ್ಟಿಗೆ ಒಂದೇ ಮನುಷ್ಯನಲ್ಲಿ ಇರುತ್ತೆ. ಅವೆರಡು ಸಂಪೂರ್ಣವಾಗಿ ಮಾನವತ್ವ ಇರುವ ವ್ಯಕ್ತಿತ್ವ, ಸಂಪೂರ್ಣವಾಗಿ ದಾನವತ್ವ ಇರುವ ವ್ಯಕ್ತಿತ್ವ ಅಥವಾ ರಾಕ್ಷಸತ್ವ ಇರುವಂಥ ವ್ಯಕ್ತಿತ್ವ ಅಂತ ವಿಂಗಡಿಸಲಿಕ್ಕೆ ಆಗೋದಿಲ್ಲ. ಒಳ್ಳೆಯದು ಮತ್ತು ಕೆಟ್ಟದ್ದು ಒಂದೇ ವ್ಯಕ್ತಿಯಲ್ಲಿ ಮೂಲತಃ ಇರುತ್ತೆ. ಆದರೆ ಸಮಯ ಸಂದರ್ಭ ಪರಿಣಾಮಗಳಿಂದಾಗಿ ಒಳ್ಳೆತನ ಮತ್ತು ಕೆಟ್ಟತನ ಅವನಲ್ಲಿ ಆಗಾಗ ಪ್ರದರ್ಶನಗೊಳ್ಳುತ್ತದೆ. ಅವನ ಒಳ್ಳೆತನಗಳು ಮತ್ತು ಕೆಟ್ಟತನಗಳು ಅವನ ನಡೆಯಿಂದ, ಅವನ ಜೀವನದಿಂದ ಗೊತ್ತಾಗುತ್ತೆ. ಹಾಗಾಗಿ ಅವನು ಕೆಡುಕನ್ನು ಮಾಡಲಿಕ್ಕೆ, ರಾಕ್ಷಸತ್ವವನ್ನು ತೋರಿಸಲಿಕ್ಕೆ ಕೆಲವೊಮ್ಮೆ ಅವನ ನಡೆಯೇ ಕಾರಣ ಆಗಿರಬಹುದು ಅಂತ ಜೈನ ಧರ್ಮ
ಸಿದ್ಧಾಂತ ಭಾವಿಸುತ್ತೆ. ಮತ್ತು ಇನ್ನೊಂದನ್ನು ಕೂಡ ಜೈನ ಸಿದ್ಧಾಂತ ಭಾವಿಸುತ್ತೆ. ಅಂದರೆ ಅವನ ಕೆಟ್ಟ ನಡೆಗಳಿಗೆ ಕೆಲವೊಮ್ಮೆ ಅವನೇ ಕಾರಣ ಆಗಿರ್ತಾನೆ, ಜೊತೆಗೆ ಅವನದಲ್ಲದ ಹೊರಗಿನ ಶಕ್ತಿಯೂ ಕಾರಣ ಆಗಿರ್ಬೋದು. ಅದನ್ನು ನಾವು ವಿಧಿ ಅಂತ ಕರಿತೀವಿ. ಅವನ ಕರ್ಮ ಕೂಡ ಅದಕ್ಕೆ ಕಾರಣ ಆಗಿರ್ಬೋದು. ವಿಧಿಯ ಆಟಕ್ಕೆ, ವಿಧಿಯ ಪ್ರಭಾವಕ್ಕೆ ಒಳಗಾಗಿ ಇಲ್ಲಿ ರಾವಣ ಹೇಗೆ ನಡೆದುಕೊಳ್ಳುತ್ತಾನಂತ ನಾವು ಗಮನಿಸಿದ್ದೇವೆ. ಹೊರಗಿನ ಅಥವಾ ಅವನದಲ್ಲದ ಕಾಣದ ಕೈಗಳು ಅಥವಾ ಅಪೌರುಷೇಯ ಶಕ್ತಿಗಳು ಮನುಷ್ಯನ ಬದುಕಿನಲ್ಲಿ ಕೆಲವೊಮ್ಮೆ ಏರುಪೇರುಗಳನ್ನು ಉಂಟು ಮಾಡುತ್ತವೆ. ಹೀಗೆ ಭಾವಿಸುವಂಥ ಜೈನ ಸಿದ್ಧಾಂತ ಅಥವಾ ಪುರಾಣ ಕಾವ್ಯಗಳು ಹೀಗೆ ಮನುಷ್ಯನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಗುಣಗಳು ಒಟ್ಟಿಗೆ ಇರ್ತವೆ, ಒಂದೇ ಮನುಷ್ಯನೇ ಇರ್ತವೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಒಳ್ಳೆತನದ ಮತ್ತು ಕೆಟ್ಟತನದ ಪ್ರದರ್ಶನಗಳಾಗ್ತವೆ ಅಥವಾ ತೋರಿ ಬರ್ತವೆ. ಹಾಗೆ ತೋರಿ ಬಂದಾಗ ಆ ಗುಣಗಳು ಶಾಶ್ವತವಾಗಿ ಏನಿರುವುದಿಲ್ಲ ಮನುಷ್ಯನಲ್ಲಿ. ಕೆಟ್ಟ ಗುಣಗಳು ಶಾಶ್ವತವಾಗಿ ಏನಿರುವುದಿಲ್ಲ. ಆದರೆ ಅದು ಕಾಲವಶಕ್ಕೆ ಒಳಗಾಗಿ ಮನುಷ್ಯನಲ್ಲಿ ಕಾಣಿಸಿಕೊಂಡು ಮತ್ತು ಅವನು ಪರಿವರ್ತನೆಗೊಳ್ಳುತ್ತಾನೆ. ಜೈನ ಸಿದ್ಧಾಂತದ ಅನುಗುಣವಾಗಿ ಬಂದಂಥ ಈ ಕಾವ್ಯದಲ್ಲಿ ಕೂಡ ಮನುಷ್ಯನ ವ್ಯಕ್ತಿತ್ವವನ್ನು ಹೆಚ್ಚು ವಿಶಾಲ ದೃಷ್ಟಿ ನೋಡುವಂಥದ್ದು. ಕೆಟ್ಟತನಗಳು ಬಂದು ಮತ್ತೆ ಅವನಲ್ಲಿ ಅದು ಶಾಶ್ವತ ನೆಲೆಗೊಳ್ಳದೆ ಅವನು ಮತ್ತೆ ಒಳ್ಳೆಯವನಾಗ್ತಾನೆ. ಯಾಕಂದರೆ ಅವನು ಮಾನವತ್ವಕ್ಕೆ ಪುನಃ ವಾಪಸ್ ಬರ್ತಾನೆ. ರಾಕ್ಷಸತ್ವದಿಂದ ಅವನು ಮಾನವತ್ವಕ್ಕೆ ಮತ್ತೆ ವಾಪಸ್ ಬರ್ತಾನೆ. ಬರಲಿಕ್ಕೆ ಅವನಿಗೆ ಅವಕಾಶ ಉಂಟು ಅಥವಾ ಆ ಸಾಧ್ಯತೆ ಮನುಷ್ಯನಲ್ಲಿದೆ. ಆದ್ದರಿಂದ ಕೆಟ್ಟವನಾಗಿ ಇರಬೇಕು ಅಂತಿಲ್ಲ. ಕೆಟ್ಟವನಂದರೆ ಅವನ ಅಂತ್ಯ ಅಲ್ಲ. ಅವನು ಒಳ್ಳೆಯದಕ್ಕೆ ಅವನು ಬರಲಿಕ್ಕೆ ಅವಕಾಶ ಉಂಟು. ದಾನವತ್ವದಿಂದ ಮಾನವತ್ವಕ್ಕೆ ಮತ್ತೆ ವಾಪಸ್ ಅವನು ಬರ್ತಾನೆ, ಒಳ್ಳೆತನಕ್ಕೆ ಬರ್ತಾನೆ. ಅವನು ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯ ಉಂಟು. ಮನುಷ್ಯನ ಯಾವಾಗಲೂ ಕೂಡ ಮನುಷ್ಯನು ತನ್ನ ಬದುಕಿನಲ್ಲಿ ತಪ್ಪುಗಳನ್ನು ಮಾಡಿಯೇ ಮಾಡ್ತಾನೆ. ತಪ್ಪುಗಳನ್ನುವುದು ಅವನ ಬದುಕಿನ ಕೊನೆಯನ್ನು ನಿರ್ಧರಿಸುವಂಥದ್ದು. ತಪ್ಪುಗಳಿಂದ ಮನುಷ್ಯ ಸರಿ ಪಾಠಗಳನ್ನು ಕಲಿತಾನೆ. ತಪ್ಪುಗಳಿಂದ ಕಲಿತಾನೆ, ಸುಧಾರಿಸಿಕೊಳ್ತಾನೆ, ಪರಿವರ್ತನೆಗೊಳ್ಳುತ್ತಾನೆ, ಪರಿಷ್ಕಾರಗೊಳ್ಳುತ್ತಾನೆ. ತಪ್ಪುಗಳಿಲ್ಲದೆ ಮನುಷ್ಯ ಬದುಕುವುದನ್ನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಜೈನ ಧರ್ಮದ ಈ ಕಾವ್ಯದಲ್ಲಿ ನಾವು ಇದನ್ನು ಕಾಣ್ತೇವೆ. ಅಂದರೆ ತಪ್ಪುಗಳಿಂದ ಮನುಷ್ಯನನ್ನು ಸರಿಪಡಿಸಿಕೊಳ್ಬೇಕು, ಪರಿಷ್ಕಾರಗೊಳ್ಳಬೇಕು ಅನ್ನೋದನ್ನು ಕಾಣ್ತೇವೆ. ಅದರಿಂದ ತಪ್ಪಿಗೆ ಒಳಗಾದವ ಅವನು ಶಿಕ್ಷೆಗೆ ಮಾತ್ರ ಅರ್ಹನು, ನಾಶಕ್ಕೆ ಮಾತ್ರ ಅರ್ಹನು ಅನ್ನುವಂಥ ತಿಳುವಳಿಕೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವನು ಪರಿಷ್ಕಾರಕ್ಕೆ ಒಳಗಾಗ್ತಾನೆ, ಪರಿವರ್ತನೆಗೆ ಒಳಗಾಗಲಿಕ್ಕೆ ಅವಕಾಶ ಉಂಟು. ಈಗ ಆಧುನಿಕ ಕಾವ್ಯವನ್ನು ಬರೆದಂಥ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನದಲ್ಲಿ ಕೂಡ ರಾವಣ ತಪ್ಪು ಮಾಡಿ ಮತ್ತೆ ಬದಲಾಗಿ ಪ್ರಾಯಶ್ಚಿತ್ತಕ್ಕೆ ಒಳಗಾಗ್ತಾನೆ, ಪಶ್ಚಾತ್ತಾಪಕ್ಕೆ ಒಳಗಾಗ್ತಾನೆ. ಕುವೆಂಪು ರಾಮಾಯಣದಲ್ಲಿ ಕೂಡ ಪಾತ್ರ ಚಿತ್ರಣ, ರಾವಣನ ಪಾತ್ರಚಿತ್ರಣ ಹೇಗೆ ಬಂದಿದೆ ಅಂತಂದರೆ, ಅವನು ಪರಿವರ್ತನೆಗೊಳ್ಳಲಿಕ್ಕೆ ಮನಸ್ಸು ಮಾಡುವ ರೀತಿಯಲ್ಲಿ ಅದು ಚಿತ್ರಣಗೊಂಡಿದೆ. ಹಾಗಾಗಿ ಶಿಷ್ಟ ಪರಿಪಾಲನ, ದುಷ್ಟ ನಿಗ್ರಹ, ನಾಶ ಎನ್ನುವ ಸಿದ್ಧಾಂತ ಅಲ್ಲ. ಶಿಷ್ಟ ಪರಿಪಾಲನ, ದುಷ್ಟ ಪರಿವರ್ತನ ಎನ್ನುವ ನೆಲೆಗಟ್ಟಲ್ಲಿ ಕುವೆಂಪು ಕಾವ್ಯವನ್ನು ರಚಿಸ್ತಾರೆ. ಶಿಷ್ಟನು ಯಾವಾಗಲೂ ಪರಿಪಾಲನೆ ಆಗಲೇಬೇಕು, ಆದರೆ ದುಷ್ಟನು ಅವನು ನಿಗ್ರಹ ಅಲ್ಲ, ನಾಶ ಅಲ್ಲ, ಅವನು ಪರಿವರ್ತನೆ ಆಗಬೇಕು ಅವನು. ಅದರಿಂದ ಪರಿವರ್ತನೆ ಆಗುತ್ತಾ ಜಗತ್ತಿಗೆ ಒಳ್ಳೆಯದಾಗಿ ಅವನು ವಾಪಸ್ ಬರಬೇಕು ಅನ್ನುವಂಥದ್ದು ನಾವು ಕುವೆಂಪು ಕಾವ್ಯದಲ್ಲಿ ಕಾಣ್ತೇವೆ. ಹಾಗಾಗಿ ಜೈನ ಧರ್ಮದ ಸಿದ್ಧಾಂತ ನಿಲುವುಗಳನ್ನು ಒಳಗೊಂಡಂಥ ಈ ಕಾವ್ಯಗಳಲ್ಲಿ ಮನುಷ್ಯನ ಕುರಿತಂಥ ದೃಷ್ಟಿಕೋನದಲ್ಲಿ ಮನುಷ್ಯ ಪರಿವರ್ತನೆಗೊಳ್ಳಲಿಕ್ಕಿರುವಂಥ ಒಂದು ಅವಕಾಶ, ದಾರಿಯನ್ನು, ಅವನು ಪರಿಷ್ಕಾರಗೊಳ್ಳಲಿಕ್ಕೆ ಇರುವಂಥ ಒಂದು ಅವಕಾಶವನ್ನು ಈ ಕಾವ್ಯದಲ್ಲಿ ನಾವು ಗಮನಿಸ್ತೇವೆ. ಆದ್ದರಿಂದ ಮನುಷ್ಯನ ವ್ಯಕ್ತಿತ್ವದ ಶೋಧನೆ, ತಿಳುವಳಿಕೆಯಲ್ಲಿ ಜೈನ ಪರಂಪರೆಯ ರಾಮಾಯಣ ಕಾವ್ಯಗಳು ಭಾಳ ವಿಶೇಷವಾದ ಹೊಸ ನಿಲುವುಗಳನ್ನು ಆ ಕಾಲಕ್ಕೆ ಕೊಟ್ಟಿದ್ದನ್ನು ನಾವು ಗಮನಿಸಬಹುದು. ರಾವಣನ ಪಾತ್ರಚಿತ್ರಣದ ಮೂಲಕ ಕವಿ ನಾಗಚಂದ್ರ ಇದನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು.